ಸ್ಪಂದನ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಒಂದು ನಿಗೂಢ ಸಾವು ಸುಮಂತ್ ಅನ್ನುವಂತಹ ಒಬ್ಬ ಬಾಲಕನದ್ದು. ಇದುವರೆಗೂ ಕೂಡ ಆರೋಪಿ ಯಾರು ಅಂತೇಳಿ ಪತ್ತೆಯಾಗಿಲ್ಲ. ನಿರಂತರವಾಗಿ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸದನದಲ್ಲೂ ಕೂಡ ಚರ್ಚೆ ಆಯಿತು. ಅದಕ್ಕೆ ಪರಮೇಶ್ವರ್ ಅವರು ಉತ್ತರವನ್ನು ಕೂಡ ಕೊಟ್ಟರು. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಆರೋಪಿಗಳನ್ನು ಖಂಡಿತವಾಗಿ ಹಿಡಿತೀವಿ ಅನ್ನುವಂತಹ ವಿಚಾರದಲ್ಲಿ, ವಿಚ್ ಮೀನ್ಸ್ ಇದು ಕೊಲೆ ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ಸ್ಪಷ್ಟವಾಗ್ತಾ ಇರುವಂಥದ್ದು. ಸೊ ಇದರ ನಡುವೆ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಯೂಟ್ಯೂಬ್ ಅಲ್ಲಿ ಬಂದಂತ ವಿಡಿಯೋ. ಒಬ್ಬ ಹಿರಿಯ ಪತ್ರಕರ್ತ ಹೇಳ್ತಾನೆ ಏನು ಅಂತ ಹೇಳಿದ್ರೆ, ಸುಮಂತ್ನ ಅನ್ನ ಸುದರ್ಶನ್ ಇವನಿಗೆ ಒಂದು ಲವ್ ಇತ್ತು. ರಾತ್ರಿ 2:30 ಗಂಟೆಯ ತನಕ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದ. ಇದನ್ನು ಸುಮಂತ್ ನೋಡಿದ್ದ. ಈ ಕಾರಣಕ್ಕಾಗಿ ಏನೋ ಜಗಳ ಆಗಿದೆ. ನಂತರದಲ್ಲಿ ಸುದರ್ಶನ್ ಇವನನ್ನು ಕೊಂದಿರಬಹುದು ಅನ್ನುವಂತಹ ಸಂಶಯ ಇದೆ. ಪೊಲೀಸರು ಸುದರ್ಶನ್ನ ಮೊಬೈಲನ್ನು ಕೂಡ ಸೀಸ್ ಮಾಡಿದ್ರು. ಅದರಲ್ಲಿ ಎಲ್ಲಾನು ಕೂಡ ರಿಟ್ರೀವ್ ಆಗಿದೆ ಅನ್ನುವಂತಹ ವಿಚಾರದಲ್ಲಿ ಸಂಶಯವನ್ನು ಕೂಡ ವ್ಯಕ್ತಪಡಿಸಿದ್ದಾನೆ. ಸದ್ಯಕ್ಕೆ ನಮ್ಮ ಜೊತೆಗೆ ಸುದರ್ಶನ್ ಸುಮಂತ್ನ ಅಣ್ಣನವರೇ ಇದ್ದಾರೆ. ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೇನೆ ಏನಿದು ಅನ್ನುವಂಥ ವಿಚಾರದಲ್ಲಿ. ಸುದರ್ಶನ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 2:30 ಗಂಟೆಗಳ ಕಾಲ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದಂತೆ. ಅದು ಸುಮಂತಿಗೆ ಮತ್ತು ಮನೆಯವರಿಗೆ ಮತ್ತೆ ಆ ಹುಡುಗಿಯ ಮನೆಯವರಿಗೆ ಗೊತ್ತಿರ್ಲಿಲ್ಲ ಅಂತೆ. ಈ ಕಾರಣಕ್ಕಾಗಿ ಸುಮಂತಿಗೆ ಗೊತ್ತಾದ ನಂತರ ಮನೆಯವರ ಹತ್ರ ಹೇಳ್ತಾನೆ ಅಂಥೇಳಿ ಅವನನ್ನು ನೀನು ಕೊಂದಿರ್ಬೋದು ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಏನ್ ಹೇಳಿ? ಇದು ಕಂಪ್ಲೀಟ್ಲಿ ಫಾಲ್ಸ್ ನ್ಯೂಸ್ ಸರ್. ಇದಂದರೆ ನಮ್ಮ ಹತ್ರ ಸ್ಟೇಟ್ಮೆಂಟ್ ಕೂಡ ತಗೊಳ್ಳಿಲ್ಲ, ಎಂತ ಸಹ ಇಲ್ಲಿ ಬರೋದು ಅವರಷ್ಟಕ್ಕೆ ಅವರು ಹಾಕಿದ ನ್ಯೂಸ್. ನಾನು ಈಗಷ್ಟೇ ನೋಡಿದೆ, ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ. ಸುಳ್ಳು ಸುದ್ದಿ ಇದು. ಹೌದು, ನನ್ನ ಫ್ರೆಂಡ್ ಒಟ್ಟಿಗೆ ಮಾತಾಡಿದ್ದೇನೆ. ಬಟ್ 2:30 ಗಂಟೆ ತನಕ ಎಲ್ಲ ಆನ್ಲೈನ್ ಇದ್ದು ವೀಡಿಯೋ ಚಾಟ್ ಎಲ್ಲ ಎಂತ ಇಲ್ಲ. ನಾವು ನಾರ್ಮಲ್ ಎಲ್ಲರೂ ಮಾತಾಡುವಾಗೇ ನಾನು ನನ್ನ ಫ್ರೆಂಡ್ಸ್ ಹತ್ರ ಮಾತಾಡಿದ್ದೇನೆ. ಒಬ್ಳು ಬೆಸ್ಟ್ ಫ್ರೆಂಡ್ ಇದ್ದಾಳೆ, ಅವಳ ಹತ್ರ ಮಾತಾಡಿದ್ದೇನೆ. ಹಾಗಂತೇಳಿ ನಾವು ಮಾತಾಡೋದು ನನ್ನ ತಂದೆ ತಾಯಿಗೆ ಗೊತ್ತುಂಟು, ಅವರು ಅಲ್ಲಿ ಅವಳ ತಂದೆ ತಾಯಿಗಳು ಗೊತ್ತುಂಟು, ನಾವು ಫ್ರೆಂಡ್ಸ್ ಅಂತ ಗೊತ್ತುಂಟು. ನನ್ನ ತಮ್ಮನಿಗೆ ಯಾವಾಗಲೂ ಗೊತ್ತುಂಟು, ಸುಮಂತಿಗೂ ಗೊತ್ತುಂಟು. ಇದು ಈಗದ ವಿಷಯ ಅಲ್ಲ, ಯಾವಾಗಲೂ ಗೊತ್ತುಂಟು ನಾವು ಮಾತಾಡೋದು. ಅದರಲ್ಲಿ ಅದರಲ್ಲಿ ಒಪ್ಪೋಸ್ ಅದು ಇದು ಎಂತ ಇರಲಿಲ್ಲ. ನಾವು ಫ್ರೆಂಡ್ಸ್ ಅಂತ ಕ್ಲೋಸ್ ಇದ್ದೀವಿ ಅಂತ ಎಲ್ಲರೂ ಗೊತ್ತಿತ್ತು. ಅವರು ಸಹ ಮೊನ್ನೆ ಇಲ್ಲಿಗೆ ಬಂದಿದ್ದಾರೆ, ನಾನು ಸಹ ಅವರಲ್ಲಿಗೆ ಹೋಗಿದ್ದೇನೆ. ಸೊ ಇದು ಕೇಳಿ ತುಂಬ ಬೇಸರ ಆಯಿತು. ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ನಾನೀಗ ಸ್ಟೂಡೆಂಟ್, ನನಗೆ ಕಾಲೇಜಿಗೆ ಹೋಗುವಾಗ ಹೇಗೆ ಈಗ ಈ ಥರ ಇವರೆಲ್ಲ ಪ್ರಚಾರ ಮಾಡಿದರೆ ನಾನು ಹೇಗೆ ಮುಖ ತೋರಿಸಲಿ? ಅದಲ್ಲದೆ ಇವರು ಸಂಶಯ ಅಂತ ಅಲ್ಲ, ಅವರನ್ನೇ ನಾಳೆ ಬಂಧನ ಮಾಡ್ತಾರೆ ಹಾಗೆ ಹೀಗೆ ಅಂತೆಲ್ಲ ತುಂಬ ಸುಳ್ಳು ಮಾಹಿತಿ ಎಲ್ಲ ಜನರಿಗೆ ಕೊಡ್ತಾ ಇದ್ದಾರೆ. ಸೊ ನಾನು ಇದನ್ನು ಒಪ್ಪೋಸ್ ಮಾಡ್ತೇನೆ. ಮತ್ತು ನಾನು ಇದರ ಬಗ್ಗೆ ಲೀಗಲ್ ಆ್ಯಕ್ಷನ್ ತೊಗೊಳ್ಬೇಕಂತ ಯೋಚನೆ ಮಾಡಿದ್ದೇನೆ ಈಗಾಗಲೇ. ಯಾಕಂದರೆ ನಾನು ಅಂಥದ್ದು ಮಾಡಲಿಲ್ಲ, ನನಗೆ ಅಷ್ಟು ಕಾನ್ಫಿಡೆನ್ಸ್ ಉಂಟು. ಸೊ ಇವರು ಹೀಗೆಲ್ಲ ನನಗಿದು ಒಂಥರ ಟಾರ್ಚರ್ ಕೊಟ್ಟಾಗೆ ಫೀಲ್ ಆಗ್ತಾ ಉಂಟು. ಸೊ ನಾನು ಲೀಗಲ್ ಆ್ಯಕ್ಷನ್ ತೊಗೊಳ್ತೀನಿ ಇದರ ಬಗ್ಗೆ. ನೀವು ಮತ್ತು ಅವರು ನಿನ್ನ ಬೆಸ್ಟ್ ಫ್ರೆಂಡ್ ಎಷ್ಟು ಗಂಟೆ ಮಾತಾಡಿದ್ರಿ ಆ ದಿನ? ಇಲ್ಲ, ಆ ದಿನ ಅಂತ ಎಷ್ಟು ಗಂಟೆ ಅಂತ ಎಂತ ಮಾತಾಡಲಿಲ್ಲ. ನಾವು ಕ್ಯಾಶುವಲ್ ಆಗಿ ಏನಾದರೂ ಲಾಸ್ಟ್ ಏನಾದರೂ ಇದ್ದರೆ ಒಂದು 11 o'clock or 10 o'clock ಇರ್ಬೋದು ಅಷ್ಟೇ. ಏನಾದರೂ ಚಾಟ್ ಇಲ್ಲ 2:30 ಗಂಟೆ ಮೊಬೈಲ್ ಆನ್ಲೈನಲ್ಲಿ ಇರ್ಬೋದು. ಅಂದರೆ ನಾನು ಓದ್ತಾ ಇದ್ದೆ, ಮೊಬೈಲ್ ನನ್ನ ಹತ್ರ ಇದ್ದೆ. ಒಂದು 1:30 ಗಂಟೆ ಆಗುವಾಗ ನಾನು ಮೊಬೈಲ್ ನೆಟ್ ಆಫ್ ಮಾಡಿ ಮಲಗಿದ್ದೆ ಅಷ್ಟೇ. ಮತ್ತು ವಿಡಿಯೋ ಚಾಟ್ ಅದೆಲ್ಲ ಎಂತ ಇಲ್ಲ, ಇದೆಲ್ಲ ಸುಳ್ಳು ಮಾಹಿತಿ ಹಬ್ಬಿಸ್ತಾ ಇರೋದು ಇವರು. ಸೊ ಆ ದಿನ ರಾತ್ರಿ ನೀನು ಏನೆಲ್ಲ ಮಾಡಿದೆ ಅಂತ ಹೇಳಿದ್ರೆ, ಬರೀ ಓದ್ಕೊಂಡಿರುವಂಥದ್ದು ಮಾತ್ರವಾ? ಕಾಲೇಜಿಂದ ಬರ್ತಿ ಅಲ್ವಾ, ಮನೆಗೆ ಬಂದ ನಂತರ ಏನೆಲ್ಲ ಮಾಡ್ತೀನಿ? ಮನೆಗೆ ಬಂದ ನಂತರ ಮನೆಗೆ ಬಂದು ಎಲ್ಲ ನಮ್ಮ ಸ್ನಾನ ಎಲ್ಲ ಇದೆಲ್ಲ ಆದ ಮೇಲೆ ಮತ್ತೆ ನಾನು ಇದೆಲ್ಲ ಆಯ್ತು, ಯಾವುದು ಭಜನೆ ಇದೆಲ್ಲ ಆಗಿ ಚಹಾ ಎಲ್ಲ ಕುಡಿದು ಮತ್ತೆ ನಾನು ಓದಲಿಕ್ಕೆ ಅಂತ ಹೊರಗೆ ಬರ್ತೇನೆ. ತಮ್ಮ ಸಹ ಅಲ್ಲಿ ಎಕ್ಸಾಮ್ ಅಂತ ಇರಲಿಲ್ಲ, ನಾವು ಅಂದರೆ ಡೈಲಿ ಓದ್ತಿದ್ದೆ ನಾನು. ತಮ್ಮ ಸಹ ಅಲ್ಲಿ ಬಂದಿದ್ದ, ಅವ ಬರಿತಿದ್ದ. ನಮ್ಮದು ಬರೆದೆಲ್ಲ ಆದ ಮೇಲೆ ಅವ ಊಟ ಮಾಡಿ ಮಲಗಿದ. ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿದ್ದ ಕಾರಣ ಬೇಗ ಮಲಗಿದ, ಒಂದು 10 ಗಂಟೆ ಮಲಗಿದ. ನಾನು ಸ್ವಲ್ಪ ಬರೀಲಿಕ್ಕಿತ್ತು ನನಗೆ, ಹಾಗೆ ಸ್ವಲ್ಪ 1-2 ಸಬ್ಜೆಕ್ಟ್ ಓದಿ ಆದಮೇಲೆ ಒಂದು ಸ್ವಲ್ಪ ಕ್ರಾಫ್ಟ್ ಮಾಡಿದೆ. ಯಾವುದು ರೆಸಿನ್ ಆರ್ಟ್ ಅಂತ ಬರ್ತದೆ, ಅದು ಸ್ವಲ್ಪ ಹೊತ್ತು ಅದು ಮಾಡಿ ನಾನು ಮಲಗಿದ್ದೇನೆ ಅಷ್ಟೇ. ಒಂದು ಅಂದಾಜು 1:30-1:45 ಅಂದಾಜಿಗೆ ಮಲಗಿದ್ದೇನೆ. ಹೌದು. ಆ ಟೈಮಲ್ಲಿ ನೀನು ಮಲಗಿದಂಥ ಟೈಮಲ್ಲಿ ಸುಮಂತ್ ಮಲಗಿದ್ದ. ಅವನಿಗೆ ಏನಾದರೂ ಎಚ್ಚರಿಕೆ ಆಯ್ತಾ? ಇಲ್ಲ, ಅವ ಮಲಗಿದ್ದ, ಅವನಿಗೆ ಎಚ್ಚರಿಕೆ ಆಗಲಿಲ್ಲ.
ಅವ ಮಲಗಿದ್ದ, ನಾನು ಮತ್ತೆ ಹೋಗಿ ಮಲಗಿದ್ದೆ. ಸೊ ನಿನ್ನ ಹತ್ರ ಮೊಬೈಲ್ ಇದೆ, ಸುಮಂತ್ ಹತ್ರ ಮೊಬೈಲ್ ಇಲ್ಲ. ಸುಮಂತ್ ಹತ್ರ ಮೊಬೈಲ್ ಅಂತ ಇಲ್ಲ. ಅದೊಂದು ಇದು ಮೊಬೈಲ್ ಉಂಟು, ಅದಕ್ಕೆ ಸಿಮ್ ಅಂತ ಎಂತ ಇಲ್ಲ. ಅವನಿಗೆ ಏನಾದರೂ ನೋಟ್ಸ್ ಏನಾದರೂ ಬಂದರೆ ನನ್ನದಕ್ಕೆ ಬರ್ತದೆ. ನಾನು ಅವನಿಗೆ ಅದನ್ನು ಅದರಲ್ಲಿ ಆಫ್ಲೈನ್ ಶೇರ್ ಮಾಡ್ತಿದ್ದೆ, ಅಂದರೆ ಅದಕ್ಕೆ ಇಂಟರ್ನೆಟ್ ಎಂತ ಕನೆಕ್ಷನ್ ಅಂತ ಇಲ್ಲ. ಸೊ ವಾಟ್ಸಪ್ ಇತ್ತು, ಬಟ್ ಅದಕ್ಕೆ ಎಂತ ಇಲ್ಲ ಅದರಲ್ಲಿ, ಅಂದರೆ ಸಿಮ್ ಹಾಕ್ಲಿಕ್ಕೆ ಆಗೋದಿಲ್ಲ. ವಾಟ್ಸಪ್ ಅಂದರೆ ನಾ ಕೆಲವೊಮ್ಮೆ ವೈಫೈ ಕೊಟ್ಟು ಇಲ್ಲ, ವೈಫೈ ಕೊಟ್ಟಾಗ ಯೂಸ್ ಮಾಡ್ತಿದ್ದ ಅಷ್ಟೇ. ವಾಟ್ಸಪ್ ಅಪ್ಪನ ನಂಬರಿಂದ ಅದರಲ್ಲಿ ಲಾಗಿನ್ ಆದದ್ದು. ಹಾಗೆ ಅದನ್ನು ಅವರು ಈಗ ಪೊಲೀಸ್ನವರೆಲ್ಲ ತಗೊಂಡು ಹೋಗಿದ್ದಾರೆ. ಪೊಲೀಸ್ನವರು ಇವನ್ ನನ್ನ ಮೊಬೈಲ್ ಕೂಡ ಚೆಕ್ ಮಾಡಿದ್ದಾರೆ. ಹಾಗೆ ನಮ್ಮ ಹತ್ರ ನನ್ನ ಮೊಬೈಲ್ ತೊಗೊಂಡೋಗಿ ಎಲ್ಲ ವಾಪಸ್ ಕೊಟ್ಟಿದ್ದಾರೆ ನನಗೆ. ಆ ಥರ ಇರ್ತಿದ್ರೆ ಇಷ್ಟೊತ್ತಿಗೆ ನನ್ನನ್ನು ಅರೆಸ್ಟ್ ಮಾಡಬೇಕಿತ್ತು ಅವರು. ಅಂದರೆ ಆ ಥರ ಎಂತ ಇಲ್ಲ ವಿಷಯ, ಇವರು ಸುಮ್ಮನೆ ಸುಮ್ಮನೆ ಹಬ್ಬಿಸ್ತಾ ಇದ್ದಾರೆ. ತುಂಬ ಬೇಸರ ಆಗ್ತಿದೆ ನನಗೆ. ಮೆಂಟಲಿ ಮೊದಲೇ ನಾನು ಈಗ ಡಿಪ್ರೆಷನಲ್ಲಿ ಹೋಗುವ ಅಂದಾಜಲ್ಲಿ ಇದ್ದೆ. ಮತ್ತೆಲ್ಲ ಕೌನ್ಸಿಲಿಂಗ್ ಎಲ್ಲ ಮಾಡಿಸಿ ಈಗ ಸ್ವಲ್ಪ ಆದರೂ ಇದರಲ್ಲಿ ಇದ್ದೇನೆ. ಕಾಲೇಜಲ್ಲಿ ಮಾಡಿಸಿದ್ರು ನನಗೆ ಕೌನ್ಸಿಲಿಂಗ್. ಕಾಲೇಜಲ್ಲಿ ಅವರು ಕೌನ್ಸಿಲರ್ ಇದ್ದಾರೆ ನಮ್ಮ ಕಾಲೇಜಲ್ಲಿ, ಅವ್ರದ್ದು ಯಾವುದು ನಮ್ಮ ಫಸ್ಟ್. ಅವರು ಇದೇ ಥರ, ಅಂದರೆ ಇದು ಈ ವಿಷಯ ಅಂತ ಮಾತಾಡಲಿಲ್ಲ, ನೀನು ಈ ಪೇಯ್ನನ್ನು ಹೇಗೆ ಕಂಟ್ರೋಲ್ ಮಾಡಬೇಕಂತ ಒಂದು ಸ್ವಲ್ಪ ಇದರಲ್ಲಿ ಹೇಳಿಕೊಟ್ರು ಅಷ್ಟೇ. ಸೊ ಇದನ್ನು ನಾನು ಕೇಳಿ ಆಗುವಾಗ ನನಗೆ ಶಾಕ್ ಆಯಿತು. ಅವನ ಮೊಬೈಲಲ್ಲೇ ಎಲ್ಡ್ರಮ್ ಇಡ್ತಾ ಇದ್ನ, ಅಥವಾ ನಿನ್ನ ಮೊಬೈಲಲ್ಲಿ ಅಪ್ಪನ ಮೊಬೈಲಲ್ಲಿ ಎಲ್ಡ್ರಮ್ ಇಡ್ತಾ ಇದ್ನ? ಇಲ್ಲ, ಅವನ ಮೊಬೈಲಲ್ಲಿ ಎಲ್ಲರಮ್ ಇಡ್ತಾ ಇದ್ದವ. ಒಂದು ಯಾವ 4:45 ಅಂದಾಜಿಗೆ ಇಟ್ಟಿದ್ದಾನೆ ಅಂತ ಅನಿಸ್ತದೆ, ಇಡ್ತಿದ್ದವ ಅವನ ಮೊಬೈಲಲ್ಲಿ. ನನ್ನ ಮೊಬೈಲಲ್ಲಿ ನಾನು 6 ಗಂಟೆಗೆ ಎದ್ದು, ನಾನು ಎಲ್ಲ ಡೈಲಿ 6 ಗಂಟೆಗೆ ಹೇಳುವುದು. 6 ಗಂಟೆಗೆ ಎದ್ದು ಒಂದು 6:45 ಅಂದಾಜಾಗ ನನ್ನದು ಹೊರಟೆಲ್ಲಾಗಿ ಕಾಲೇಜಿಗೆ ಹೋಗ್ತೇನೆ. ಅವ ಅವತ್ತು ಬೇಗ ಹೋಗ್ತೇನೆ, ಅಂದರೆ ಅವನ ಮೊಬೈಲಲ್ಲಿ ಇಡ್ತೇನೆ, ನಾನು ನನ್ನ ಮೊಬೈಲಲ್ಲಿ ಎಲ್ಲರನ್ನು ಇಡ್ತೇನೆ. ನೀನು ಪಕ್ಕದಲ್ಲೇ ಮಲಗುವಂಥದ್ದು, ಒಂದೇ ಬೆಡ್ಡಲ್ಲಿ ಇಬ್ಬರು ಮಲಗ್ತಿದ್ದಾರಲ್ವಾ, ಒಂದು ಎಲ್ಡ್ರಮ್ ಆಗುವಾಗ ನಿಂಗೂ ಕೇಳಿಲ್ವಾ? ಇಲ್ಲ ಇಲ್ಲ, ಅಂದರೆ ನನಗೆ ಇದುವರೆಗೂ ಕೂಡ ಕೇಳಿಲ್ಲ. ಅಂದರೆ ನನ್ನದೊಂದು ಮೈಂಡ್ ಸೆಟ್ ಇರ್ತದೆ, ನಾನು ನನ್ನ ರಿಂಗ್ ಟೋನಿಗೆ ಮಾತ್ರ, ಅಂದರೆ ನನಗೆ ಒಂದು 6 ಗಂಟೆ ಆಗುವಾಗ ನನ್ನ ರಿಂಗ್ ಟೋನ್ ಆಗುವಾಗ ಎಚ್ಚರಿಕೆ ಆಗ್ತದೆ ಅಷ್ಟೇ. ಅಂದರೆ ನನಗೆ ಬೇರೆ ಶಬ್ದ ಕೇಳಿದರೆ ಅಷ್ಟು ಬೇಗ ಎಚ್ಚರಿಕೆ ಆಗೋದಿಲ್ಲ. ಮತ್ತು ಅವ ಸಹ ವಾಲ್ಯೂಮ್ ಡೌನ್ ಮಾಡಿ ಇಡ್ತಿದ್ದ, ಎಲ್ಲರ ಅವನಿಗೆ ಕೇಳುವಷ್ಟಕ್ಕೆ ಇಡ್ತಿದ್ದ. ಸೊ ನನಗೆ ಅವತ್ತು ಗೊತ್ತೇ ಆಗ್ತಿಲ್ಲ. ಮತ್ತು ನಾನು ಮಲಗಿದ ಕೂಡ ಸ್ವಲ್ಪ ಲೇಟಲ್ಲ, ಟಯರ್ಡ್ ಆಗಿರ್ತೇನೆ. ಹಿಂದಿನ ದಿವಸ ನಾನು ಡೈಲಿ 4 ಅವರ್ಸ್ ಜರ್ನಿ ಮಾಡ್ತೇನೆ, ಇಲ್ಲಿಂದ 2 ಅವರ್ಸ್ ನಿಟ್ಟೆ ಕಾಲೇಜಿಗೆ ಹೋಗಲಿಕ್ಕೆ, 2 ಅವರ್ಸ್ ವಾಪಸ್ ಬರಲಿಕ್ಕೆ 2 ಅವರ್ಸ್. ನನಗೆ ಟಯರ್ಡ್ ಆಗಿರ್ತದೆ ಹಿಂದಿನ ದಿವಸ, ಮತ್ತು ಬೆಳಿಗ್ಗೆ ಬೇಗ ಎಚ್ಚರಿಕೆ ಆಗೋದಿಲ್ಲ. ಸೊ ನಾನು ಮೊದಲೇ ಮೈಂಡ್ ಸೆಟ್ ಫಿಕ್ಸ್ ಮಾಡಿ ಮಲಗೋದು, ಇಷ್ಟೊತ್ತು ನಿದ್ದೆ ಮಾಡಬೇಕಂತ ಎಲ್ಲರಮ್ ಇಟ್ಟು ಮಲಗ್ತೇನೆ, 6 ಗಂಟೆಗೆ ಹೇಳ್ತೇನೆ. 2 ದಿವಸದ ಹಿಂದೆ ಏನೋ ಧನು ಪೂಜೆಗೆ ಹೋಗಿದ್ದ, ಸೊ ಆ ಟೈಮಲ್ಲೂ ಕೂಡ ಎಲ್ಡ್ರಮ್ ಇಟ್ಟಿದ್ದು ಯಾರಿಗೂ ಕೂಡ ಗೊತ್ತಿಲ್ಲ? ಇಲ್ಲ ಇಲ್ಲ, ಅದು ಕೂಡ ಕೇಳಲಿಲ್ಲ ಯಾರಿಗೆ ಸಹ. ಅಂದರೆ ವಾಲ್ಯೂಮ್ ಡೌನ್ ಮಾಡಿ ಇಡ್ತಿದ್ದ, ಅವನಿಗೆ ಕೆಲವಷ್ಟರಲ್ಲಿ ಇಡ್ತಿದ್ದ. ಮತ್ತು ಅದೇ ನಮಗೆ ಯಾರಿಗೆ ಸಹ, ನಾವು ಡೀಪ್ ಇದರಲ್ಲಿರುವಾಗ ಯಾರಿಗೆ ಸಹ ಕೇಳಲಿಲ್ಲ. ಹಿಂದೆ ಕೂಡ ಹೋಗುವಾಗ ಇದೇ ರೀತಿ ಹೋಗ್ತಾ ಇದ್ದ, ಇದೇ ರೀತಿಯಾಗಿ ಪ್ರೊಸೀಜರ್ ಇತ್ತು ಅವನು? ಹೌದು, ಸೇಮ್ ಪ್ರೊಸೀಜರ್. ಹಿಂದಿನ ದಿವಸ ಅಮ್ಮನ ಹತ್ರ ಎಲ್ಲರ ಹತ್ರ ಹೇಳ್ತಿದ್ದ. ಅಮ್ಮ ಅವನಿಗೆ ಬೇಕಾದ ಡ್ರೆಸ್ ಎಲ್ಲ ರೆಡಿ ಮಾಡಿ ಟೈಲರ್ ಮಿಷಿನ್ ಮೇಲೆ ಇಡ್ತಿದ್ರು. ನೆಕ್ಸ್ಟ್ ಡೇ ಅವ ಸ್ನಾನ ಮಾಡಿ ಬಂದು ಅಲ್ಲಿ ಡ್ರೆಸ್ ಚೇಂಜ್ ಮಾಡಿ ಅವನ ಡ್ರೆಸ್ಸನ್ನು, ನೈಟ್ ಹಾಕಿದ ಡ್ರೆಸ್ಸನ್ನು ಅದರ ಮೇಲೆ ಇಟ್ಟು ಹೋಗಿ ಬರ್ತಿದ್ದ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಮನೆಯವರು ಏನಾದರೂ ಅವನಿಗೆ ಬೈತಾ ಇದ್ರ ಅಂತ ಹೇಳಿದ್ರೆ, ನೀನು ಎದ್ದೇಳುವಾಗ ನಮಗೂ ಕೂಡ ಎಚ್ಚರಿಕೆ ಆಗುತ್ತೆ, ಸೌಂಡ್ ಮಾಡದೆ ನೀನು ಸದ್ದಿಲ್ಲದೆ ಧನು ಪೂಜೆಗೆ ಹೋಗಿ ಬರಬೇಕು ಅಂತೇಳಿ ಏನಾದರೂ ರೆಸ್ಟ್ರಿಕ್ಷನ್ ಹಾಕಿದ್ರ? ಆ ಕಾರಣಕ್ಕಾಗಿ ಅವನು ಸದ್ದಿಲ್ಲದೆ ಯಾರಿಗೂ ಉಪದ್ರ ಕೊಡದೆ ಹಿಂದಿನ ಬಾಗಿಲಿಂದ ಹೋಗ್ತಾ ಇದ್ನ? ಮೊದಲನೇ ಧನು ಪೂಜೆಗೆ ಬರಬೇಕಾದ್ರೆ ಮೈನ್ ಡೋರ್ ಏನಿದೆ ಅದರಿಂದ ಬಂದ ಹೇಗೆ? ಇಲ್ಲ ಇಲ್ಲ, ಆ ಥರ ಎಂತ ಇಲ್ಲ. ಅದು ಅವನದೇ ಒಂದು ಮೈಂಡ್ ಸೆಟ್ ಅಷ್ಟೇ, ಅವನದೇ ಮನಸ್ಸಲ್ಲಿ ಇದ್ದದ್ದು. ಯಾರು ಆ ಥರ ಎಲ್ಲರ ಮಿಟ್ಟದಕ್ಕೆ ಬೈದದ್ದಾಗಲಿ ಎಂತ ಇಲ್ಲ ಅವನಿಗೆ. ಅಂದರೆ ನಾವು ಸಹ ಅವನು ಹೋಗ್ತಾನೆ ಅಂತ ನಮಗೆ ಗೊತ್ತಿತ್ತಲ್ಲ, ಹಾಗೆ ಎಲ್ಲರ ಮಿಟ್ಟದಕ್ಕೆ ಬೈಯುವಂಥ ಪ್ರಶ್ನೆ ಇಲ್ಲ. ಅವ ಅವನಿಗೆ ಅಂದರೆ ಬೇರೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅವನ ಮನಸ್ಸಲ್ಲಿ ಇದ್ದದ್ದು ಅದು. ಯಾರು ಕೂಡ ಅವನಿಗೆ ರಿಸ್ಟ್ರಿಕ್ಷನ್ ಮಾಡಿದಂತೆ ಎಲ್ಲ ಹೋಗಬೇಡ, ಆ ಥರ ಎಂತ ರಿಸ್ಟ್ರಿಕ್ಷನ್ ಮಾಡಿದ್ದಿಲ್ಲ. ಎಲ್ಲರ ಮಿಟ್ಬೇಡ, ಸೌಂಡ್ ಮಾಡಬೇಡ ಅಂತ ಹೇಳಿದ್ದೇ ಇಲ್ಲ. ಅದು ಅವನ ಒಂದು ಮನಸ್ಸಲ್ಲಿದ್ದದ್ದು, ಯಾರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ, ಹಾಗೆ ಅವನ ಆ ಥರ ಮಾಡ್ತಿದ್ದ. ಅಮ್ಮ ಏನೆಲ್ಲ ಇಡ್ತಾ ಇದ್ರು ಟೇಬಲ್ ಮೇಲೆ? ಅಮ್ಮ ಏನೆಲ್ಲ ಇಡ್ತಾ ಇದ್ರು? ಅವನದ್ದು ಒಂದು ಪ್ಯಾಂಟು, ಒಂದು ಅಂಗಿ ಮಾತ್ರ ಇಡ್ತಾ ಇದ್ದದ್ದು ಅಷ್ಟೇ. ಟಾರ್ಚ್ ಅವನೇ ತಗೊಂಡು ಹೋಗ್ತಿದ್ದ. ಅದು ಅದು ಅಲ್ಲೇ ಹತ್ರ ಒಂದು ಕಬೋರ್ಡಲ್ಲಿ ಇಡ್ತಿದ್ದ. ಅವ ರೆಡಿ ಮಾಡಿ ಇಡ್ತಿದ್ದ ಅಷ್ಟೇ. ಸೈಕಲ್ ಕೀ ಎಲ್ಲ ನಾವು ಒಂದೇ ಕಡೆ ಇಡೋದು, ಎಲ್ಲ ಕೀ ನಮ್ಮ ಕಾರಿದ್ದು, ಸ್ಕೂಟಿದ್ದು, ಸೈಕಲಿದ್ದು ಆ ಒಂದು ಅಲ್ಲೇ ಇಡ್ತಿದ್ದ, ಅಲ್ಲೇ ಇತ್ತು. ಅಲ್ಲ ಅಲ್ಲ, ಅದು ಮುಂದೆ ಚಾವಡಿಯಲ್ಲಿ ಹೊರಗೆ ಕವಟಲ್ಲಿ. ಅಲ್ಲಿಗೆ ಬರ್ತಾ ಇದ್ನ ಅವನು, ಚಾವಡಿಗೆ ಬರ್ತಾ ಇದ್ನ? ಸೈಕಲ್ ಕೀ ತಗೊಳ್ಬೇಕಾದ್ರೆ ಅಲ್ಲಿಗೆ ಬರ್ತಿದ್ದ. ಆದರೆ ಆ ದಿನ ಸೈಕಲ್ ಕೀ ತಗೊಂಡು ಹೋಗಿಲ್ಲ? ಇಲ್ಲ ಇಲ್ಲ, ಆ ದಿನ ಸೈಕಲ್ ಕೀ ತಗೊಂಡು ಹೋಗ್ಲಿಲ್ಲ, ಅಲ್ಲೇ ಇತ್ತು. ಹೌದು.
ಅಂದ್ರೆ ನಾವು ಕೂಡ ಹೋಗಿ ನೋಡಿದಾಗ ಅಲ್ಲಿ ಸೈಕಲ್ ಅಲ್ಲಿ ಯಾವತ್ತೂ ಕೂಡ ಅವನು ಟೈರ್ಗೆ ಏನೋ ಲಾಕ್ ಆಗ್ತಾ ಇದ್ದ. ಆ ದಿನ ಟೈರ್ಗೆ ಲಾಕ್ ಆಗಿರ್ಲಿಲ್ಲ, ಹ್ಯಾಂಡ್ಲಿಗೆ ಲಾಕ್ ಆಗಿತ್ತು. ನನ್ನ ಫ್ರೆಂಡ್ಸ್ ಜೊತೆಗೂ ಕೇಳುವಾಗ ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ, ಅವನು ಲಾಕ್ ಹಾಕಬೇಕಾದ್ರೆ ಟೈರ್ಗೆ ಲಾಕ್ ಆಗ್ತಾ ಇದ್ದ. ಏನಂದ್ರು ರನ್ ಮಾಡ್ಬೇಕಾದ್ರೆ ಅವನು ಅದನ್ನು ಹ್ಯಾಂಡಲ್ ಏನಿದೆ ಅದಕ್ಕೆ ಲಾಕ್ ಹಾಕೊಂಡು ಹೋಗ್ತಾ ಇದ್ದ. ವಿಚ್ ಮೀನ್ಸ್ ಅವನು ಆ ದಿನ ರಾತ್ರಿ ಅವನು ಲಾಸ್ಟ್ ಟೈಮ್ ಸೈಕಲ್ ಬಿಟ್ಟದ್ದು ಯಾವಾಗ, ಎಷ್ಟು ಗಂಟೆಗೆ ಸೈಕಲ್ ಹತ್ತಿರ ಹೋಗಿ ಏನಾದ್ರು ರಿಪೇರಿ ಮಾಡ್ಕೊಂಡು ಬಂದಿದ್ದಾನೆ ಹೇಗೆ ಅಂತ? ಹೌದೌದು. ಹಿಂದಿನ ದಿವಸ ಲೈಟ್ ಒಂದು ಯಾವಾಗಲೂ ಅಂದರೆ ಬೆಳಿಗ್ಗೆ ಸೈಕಲಿಗೆ ಹೋಗುವಾಗ ಒಂದು ಲೈಟ್ ಫಿಕ್ಸ್ ಮಾಡೋದು ಅವನೊಂದು ಅದೊಂದು ಅಭ್ಯಾಸ. ಅಂದರೆ ಅವನಿಗೆ ಅದು ಖುಷಿ ಇತ್ತು ಲೈಟ್ ಎಲ್ಲ ಫಿಕ್ಸ್ ಮಾಡೋದು, ಲೈಟಿಂಗ್ಸ್ ಎಲ್ಲ ಮಾಡೋದೆಲ್ಲ. ಸೊ ಹಿಂದಿನ ದಿವಸ ಒಂದು ಮಿನಿಷಿಯರ್ ಲೈಟ್ ಅವನು ಸ್ಕೂಲಿಂದ ಬಂದು ಸೈಕಲ್ ಇಟ್ಟು ಮನೆಗೆ ಬರ್ತಾನೆ. ವಾಪಸ್ ಮನೆಯಿಂದ ಅಮ್ಮನ ಹತ್ರ ಎಲ್ಲ ಹೇಳಿ ಲೈಟ್ ಫಿಕ್ಸ್ ಮಾಡಿ ಬರ್ತೇನೆ ಅಂತ ಹೇಳಿ ಹೋಗಿ ಲೈಟ್ ಫಿಕ್ಸ್ ಮಾಡಿ ಬಂದಿದ್ದಾನೆ. ಮೋಸ್ಟ್ಲಿ ಅವತ್ತೇ ಅವನೆಲ್ಲ ನಾಳೆ ಹೋಗ್ಲಿಕ್ಕೆ ಉಂಟಂತ ಎಲ್ಲಾದರೂ ಯಾವಾಗಲೂ ಟೈರಿಗೆ ಹಾಕ್ತಿದ್ದದ್ದು ಅವತ್ತೇನಾದರೂ ಹಿಂದಿನ ದಿವಸ ತೆಗೆದು ಬಂದಿದ್ನ ಅಂತ ಅನಿಸ್ತದೆ. ಎಷ್ಟು ಗಂಟೆಗೆ ಹೋಗಿದ್ದಂತೆ ಅಂದಾಜು ಗೊತ್ತಿದೆಯಾ ನಿಂಗೆ? ಇಲ್ಲ, ನಾನು ಕಾಲೇಜಿಗೆ ಹೋಗಿದ್ದೆ. ನಾ ಬರುವಾಗ ಆರು ಮನೆಯಲ್ಲಿ ಮುಕ್ಕಾಲಾಗಿದೆ. ಪ್ರಕಾರ ಎಷ್ಟು ಗಂಟೆಗೆ ಸೈಕಲ್ ಹತ್ರ ಹೋಗಿದ್ದಂತ ಅದನ್ನು ಫಿಕ್ಸ್ ಮಾಡೋದು? ಅವತ್ತು ಅವತ್ತು ಅಂದ ಹಿಂದಿನ ದಿವಸ ಒಂದು 5:30 ಅಂದಾಜಿಗೆ ಹೋಗಿದ್ನ ಅಂತ ಅನ್ನಿಸ್ತದೆ ನನಗೆ. ಹೌದು, ನನಗೆ ಕರೆಕ್ಟ್ ಗೊತ್ತಿಲ್ಲ, ನಾನು ಕಾಲೇಜಲ್ಲಿ. ಲಾಸ್ಟ್ ಕ್ರಿಕೆಟ್ ಆಟ ಆಡ್ತಾ ಇದ್ದವ್ರನ್ನ ನೀನು ನೋಡಿದ್ಯಾ? ಇಲ್ಲ ಇಲ್ಲ, ನಾ ಬರುವಾಗ ಕ್ರಿಕೆಟ್ ಆಟ ಆಡೋದು ಅಂತ ಇರಲಿಲ್ಲ. ಅಂದರೆ ನಾ ಬರುವಾಗ ಲೇಟ್ ಆಗಿತ್ತು. ನಾನೊಂದು 6:45 7 o'clock ಅಂದಾಜಿಗೆ ಮನೆಗೆ ಬಂದಿದ್ದೆ. ಆಗೇನ್ ಮಾಡ್ತಾರೆ? ಆಗ ಇಲ್ಲಿ ಎಂಥದ್ದು ಆಚೆ ಈಚೆ ಹೋಗ್ತಿದ್ದ ಅಷ್ಟೇ ಮನೆಯೊಳಗೆ. ಮತ್ತೆ ಎಂಥದ್ದು ಲೈಟ್ ಇದ್ದು ಎಂಥದನ್ನು ನೋಡ್ತಾ ಇದ್ದ, ರಿಪೇರಿ ಎಂಥದ್ದು ಮಾಡ್ತಿದ್ದ ಅಷ್ಟೇ. ಯಾವ್ದ್ರಲ್ಲಿ ಕ್ರಿಕೆಟ್ ಆಟ ಆಡೋದು? ಕ್ರಿಕೆಟ್ ಬ್ಯಾಟ್ ಎಲ್ಲಿದೆ ಅಂತೇಳಿ ಕಾಣ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಎಲ್ಲಿದೆ ಅದು ಬ್ಯಾಟ್? ಪೊಲೀಸರು ಏನಾದ್ರು ಕೊಂಡೋದ್ರ ಹೇಗೆ? ಅದು ಎಕ್ಸಾಕ್ಟ್ಲಿ ನನಗೆ ಎಂತ ಅಂತ ಗೊತ್ತಿಲ್ಲ. ಬ್ಯಾಟ್ ಅಲ್ಲ ಅದು, ಅದೊಂದು ಎಂಥದ ಆ ಶೇಪ್, ಬ್ಯಾಟ್ ಶೇಪ್ ಇದೆ ಎಂಥದ್ದು ವಸ್ತುವಲ್ಲಿ ಆಡಿದ್ದಂತೆ. ನನಗೆ ಅದರ ಬಗ್ಗೆ ಕರೆಕ್ಟ್ ಮಾಹಿತಿ ಅಂತಿಲ್ಲ. ಅಂದರೆ ನಾನು ಅವತ್ತು ನೋಡಲಿಲ್ಲ ಆ ಬ್ಯಾಟನ್ನು ಸಹ. ಕೊಂಡೋಗಿದ್ದಾರಾ ಅಂತ ಅನಿಸ್ತದೆ, ಗೊತ್ತಿಲ್ಲ ನನಗೆ ಕರೆಕ್ಟ್. ಅವನು ಹಿಂದಿನ ಡೋರ್ ಏನಿದೆ ಅದರಲ್ಲಿ ಚಿಲಿಕ ಹಾಕಿ ಹೋಗ್ತಾ ಇದ್ನ ಅಥವಾ ಅದನ್ನು ಓಪನ್ ಇಟ್ಟೆ ಹೋಗ್ತಾ ಇದ್ನ ಹೇಗೆ? ಹಿಂದಿನ ಡೋರಲ್ಲಿ ಒಳಗಿಂದ ಚಿಲ್ಕ ಹಾಕೋದು ನಾವು ನೈಟ್ ಮಲಗುವಾಗ. ಸೊ ಅವ ಬೆಳಿಗ್ಗೆ ಹೋಗುವಾಗ ಒಳಗಿಂದ ಚಿಲ್ಕ ತೆಗೆದು ಮೆಲ್ಲ ಪುಷ್ ಮಾಡಿ ಡೋರ್ ಪುಷ್ ಮಾಡಿ ಹೋಗ್ತಿದ್ದ ಅಷ್ಟೇ. ಹೊರಗಿಂದ ಹಾಕೋದಿಲ್ಲ? ಹೊರಗಿಂದ ಚಿಲ್ಕ ಹಾಕೋದಿಲ್ಲ. ಅಂದರೆ ನಾವು ಬೆಳಿಗ್ಗೆ ಎದ್ದು ಹೋಗ್ಬೇಕಲ್ಲ ನಮಗೆ ಹೊರಗೆಲ್ಲ. ಸೊ ಅವ ಹೊರಗಿಂದ ಚಿಲ್ಕ ಹಾಕೋದಂತಿಲ್ಲ, ಪುಷ್ ಮಾಡಿ ಹೋಗ್ತಿದ್ದ. ಸ್ನಾನ ಮಾಡಿ ಹೋಗ್ತಾ ಇದ್ದ? ಹಾಂ, ಸ್ನಾನ ಮಾಡಿ, ಅದೇ ಡೋರಿಂದ ಹೊರಗೆ ಹೋಗಿ ಸ್ನಾನ ಮಾಡಿ ವಾಪಸ್ ಒಳಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ವಾಪಸ್ ಹೋಗುವಾಗ ಎಲ್ಲ ಪುಷ್ ಮಾಡಿ ಹೋಗ್ತಿದ್ದ ಅಷ್ಟೇ. ಅವ್ನು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದದ್ದು ಅಡುಗೆ ಕೋಣೆ ಹತ್ರವಾ? ಹಾಂ, ಅಂದರೆ ಒಳಗೆ ಸ್ವಲ್ಪ ನಾವು ಊಟ ಎಲ್ಲ ಮಾಡೋದಲ್ಲಿ, ಡಿನ್ನರ್ ಮಾಡೋದೆಲ್ಲ ಅಲ್ಲಿ ಡೈನಿಂಗ್ ಟೇಬಲ್ ಹತ್ರ ಮಿಷನ್ ಉಂಟು, ಅಲ್ಲಿ ಇಡ್ತಿದ್ದ. ಅಲ್ಲಿ ಡ್ರೆಸ್ ಇಡ್ತಿದ್ದ. ಎಕ್ಸಾಕ್ಟ್ಲಿ ಚೇಂಜ್ ಬಾತ್ರೂಮಲ್ಲಿ ಮಾಡ್ತಿದ್ನ ಅಲ್ಲಿ ಮಾಡ್ತಿದ್ದಾಗ ನನಗೆ ಸಹ ಗೊತ್ತಿಲ್ಲ, ನಾನು ನೋಡಿದ್ರಲ್ಲಿಲ್ಲ. ಸೊ ಅಲ್ಲಿ ಡ್ರೆಸ್ ಅವನ ಹೊಸ ಅವತ್ತು ಹಾಕಬೇಕಿದ್ದ ಡ್ರೆಸ್ ಹಾಕಿ ನೈಟ್ ಹಾಕಿದ್ದನ್ನು ಅಲ್ಲಿ ಇಟ್ಟು ಹೋಗ್ತಿದ್ದ. ನೈಟ್ ಹಾಕಿದ ಡ್ರೆಸ್ಸನ್ನು ಮಿಷಿನ್ ಮೇಲೆ ಇಡ್ತಾ ಇದ್ನ ಅಥವಾ ಅಲ್ಲಿ ಒದ್ದೆ ಮಾಡಿ ಏನಾದ್ರು ಆಗ್ತಾ ಇದ್ನ ಇಲ್ಲಿ ಬಾತ್ರೂಮಲ್ಲಿ? ಇಲ್ಲ ಇಲ್ಲ, ಬಾತ್ರೂಮಲ್ಲಿ ಒದ್ದೆ ಮಾಡಿ ಹಾಕ್ತಿರ್ಲಿಲ್ಲ, ಅಲ್ಲಿ ಇದರ ಮಿಷಿನ್ ಮೇಲೆ ಇರ್ತಿತ್ತು ಡ್ರೆಸ್. ಬಾತ್ರೂಮಲ್ಲಿ ಒದ್ದೆ ಮಾಡಿ? ಇಲ್ಲ ಇಲ್ಲ. ನೀನು ಎಷ್ಟು ಗಂಟೆಗೆ ಎದ್ದಿರುವಂಥದ್ದು? ನಾನು 6 ಗಂಟೆಗೆ ಎದ್ದಿದ್ದೇನೆ ಅವತ್ತು. ಹೌದು, 6 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಎಲ್ಲ ಆದಮೇಲೆ ತಿಂಡಿ ಅಮ್ಮ ಇದು ಮಾಡುವ ಊಟ ಸ್ವಲ್ಪ ನನಗೆ ಬೆಳಿಗ್ಗೆ ಸ್ವಲ್ಪ ಊಟ ಮಾಡಿದೆ. ನಾನು ಸ್ವಲ್ಪ ಊಟ ಮಾಡ್ತಾ ಇರುವಾಗ ಕಾಲ್ ಬಂದದ್ದು. 6:40 ಆಗಿದೆ ಅವಾಗ ಅವನ ಫ್ರೆಂಡ್ ಇಂದ ಕಾಲ್ ಬಂತು ಅಪ್ಪನ ಮೊಬೈಲಿಗೆ. ಅಮ್ಮ ಅದನ್ನು ರಿಸೀವ್ ಮಾಡಿದರು. ರಿಸೀವ್ ಮಾಡುವಾಗ ಅವ ಬರಲಿಲ್ಲ ಅಂತ ಹೇಳಿದರು. ಅದು ಸುಮಂತ್ ಯಾಕೆ ಬರಲಿಲ್ಲ ಇನ್ನೂ ಸಹ ಅಂತ, ಇದಕ್ಕೆ 4ಕ್ಕೆ ಯಾಕೆ ಬರಲಿಲ್ಲ ಅಂತ. ಆವಾಗಲೇ ನಮಗೆ ಗೊತ್ತಾದ್ದು. ನಾನು ಅದನ್ನು ಕೇಳಿದ ಕೂಡಲೇ ಅಮ್ಮ ಪ್ಯಾನಿಕ್ ಆದರು. ಪ್ಯಾನಿಕ್ ಆಗಿ ಒಳಗೆಲ್ಲ ಬಂದು ಬೆಡ್ ಹತ್ರ ಎಲ್ಲ ನೋಡಿದರು, ಎಲ್ಲ ಮನೆಯೊಳಗೆಲ್ಲ ನೋಡಿದರು, ಅವ ಇರಲಿಲ್ಲ. ಸೊ ಆವಾಗಲೇ ನಾನು ಓಡಿದ್ದೇನೆ ಇಲ್ಲಿ, ನಾನು ಓಡಿದ್ದೇನೆ. ಅಪ್ಪ ಸಹ ಇದ್ದರು. ನಾನು ಹೋಗಿ ಅವನ ಸೈಕಲ್ ಇಡುವ ಜಾಗದಲ್ಲಿ ಎಲ್ಲ ಎತ್ತುವಾಗ ಅಪ್ಪ ಸಹ ಅಲ್ಲಿಂದ ಓಡಿಕೊಂಡು ಬಂದೆಲ್ಲ ಎತ್ತಿದ್ರು. ಮತ್ತು ನಾನು ಅದೇ ಸೈಕಲಲ್ಲಿ ಉಂಟು. ಸೊ ನಡ್ಕೊಂಡು ಏನಾದರೂ ಹೋಗಿರ್ಬೋದು ಗಿರ್ಗಟ್ಟಿಗೆ ಆಚೆ ಸೈಡ್ ಹೋಗಿರ್ಬೋದು ಅಂತ ಅಂದ್ಕೊಂಡು ಅವಾಗ ಅಪ್ಪ ಸಹ ಅಲ್ಲಿಗೆ ಬಂದರು. ನಾನು ಅಪ್ಪನ ಹತ್ರ ಹೇಳಿದೆ, ನೀವು ಇಲ್ಲಿಂದ ನಡ್ಕೊಂಡು ಹೋಗಿ. ಮತ್ತು ಅಪ್ಪ ಸಹ ಹೇಳಿದರು, ನೀನು ಅಲ್ಲಿಂದ ಆಚೆಯಿಂದ ಬಾ ಅಂತ. ಸೊ ನಾನು ಈಚೆಯಿಂದ ಗಾಡಿ ತೊಗೊಂಡು ಹೋಗಿ ಅಲ್ಲಿಗೆ ಹೋದೆ. ಅಂದರೆ ನಾನು 4 ತನಕ ಹೋಗೋ ಪ್ಲ್ಯಾನಿಂಗಲ್ಲಿದ್ದೆ. ಸೊ ಅಪ್ಪ ಆಚೆಯಿಂದ ಗೇರುಗಟ್ಟಿಗೆ ಹೋದರು, ನಾನು ಈಚೆಯಿಂದ ಸ್ಕೂಟಿ ತೊಗೊಂಡು ಈ ಕಡೆ ರೋಡ್ ಉಂಟಲ್ಲ ಅಲ್ಲಿಂದ ಹೋಗಿ ವಾಪಸ್ಸು ಸಂಬೋಲಿಕ್ಕೆ ಬಂದು ವಾಪಸ್ಸಿಗೆ 4 ತನಕ ಎಲ್ಲ ಹೋಗಿ ಬಂದೆ. ನೀನು ಅಪ್ಪನ ಜೊತೆಗೆ ನಡ್ಕೊಂಡು ಹೋಗ್ಲಿಲ್ವಾ? ಅಪ್ಪನ ಜೊತೆಗೆ ನಡ್ಕೊಂಡು ಅಲ್ಲಿಗೆ ಹುಡುಕಿದ್ದೇನೆ. ಅಂದರೆ ಆ ಪ್ಲೇಸಲ್ಲೆಲ್ಲ ಹುಡುಕಿ ಆಗಿ ಮತ್ತೆ
ಎಲ್ಲಾದರೂ ಗೇರುಕಟ್ಟೆ ಸೈಡ್ ಹೋಗಿದ್ದಾನ ಅಂತ ಯೋಚನೆ ಮಾಡಿ ಮತ್ತೆ ನಾನು ನಾಲ ತನಕ ಎಲ್ಲಾದರೂ ನಡ್ಕೊಂಡೆ ಎಲ್ಲಾದರೂ ಹೋಗಿದ್ದಾನ ಅಂತ ಯೋಚನೆ ಮಾಡಿ ಮತ್ತೆ ನಾನು ಗಾಡಿ ತಗೊಂಡು ಹೋದೆ. ಅಮ್ಮ ಎಷ್ಟು ಗಂಟೆಗೆ ಎದ್ದು ಹೇಳುವಂಥದ್ದು? ಅಮ್ಮ ಅಂದರೆ ಅಮ್ಮ ಹೇಳುದು ಮತ್ತು ನಾನು ಒಂದೇ ಟೈಮಲ್ಲಿ ಹೇಳುದು. ಅಂದರೆ 6 ಗಂಟೆ ಅಮ್ಮ ಸಹ ಆವಾಗಲೇ ಹೇಳುದು. ನನ್ನನ್ನು ಎಬ್ಬಿಸುದು ಅವರು ಜಾಸ್ತಿಯಾಗಿ. ನಾನೆಲ್ಲಾದರೂ ನಾನು ಎಲ್ರಮ್ ಇಡ್ತೇನೆ. ಅಂದರೆ ನಾನು ಎಲ್ರಮ್ ಇಟ್ಟರು ಕೂಡ ಅಮ್ಮ ಬಂದೊಮ್ಮೆ ಎಬ್ಬಿಸಿ ಹೋಗುದು ನನ್ನನ್ನು. ಏಳು ಅಂತ ಹೇಳ್ತಾರೆ. 6 ಗಂಟೆಗೆ ಎಲ್ರಮ್ ಇಡ್ತಾರೆ ಅದರಲ್ಲಿ ಅಪ್ಪನ ಮೊಬೈಲಲ್ಲಿ ಇಡೋದು. ಸೊ ಅಮ್ಮ ನನ್ನನ್ನು ಅವತ್ತು ಅಮ್ಮ ನನ್ನನ್ನು ಎಬ್ಬಿಸಿದ್ರು. ನಾನಂದರೆ ನಾನು ಹೇಳೋದು ಅಮ್ಮ ಎಬ್ಬಿಸೋದು ಒಂದೇ ಆಗ್ತದೆ. ಸೊ ಎದ್ದು ನಾನು ಸ್ನಾನ ಎಲ್ಲ ಮಾಡಿ ಬಂದೆ. ಅಮ್ಮ ನನಗೆ ಇಲ್ಲಿ ತಿಂಡಿ ಎಲ್ಲ ರೆಡಿ ಮಾಡ್ತಿದ್ರು. ಈಗ ಅಮ್ಮ ಅಡುಗೆ ಮಾಡ್ತಾ ಇರ್ತಾರೆ, ನೀನು ಹೋಗಿ ಸ್ನಾನ ಮಾಡ್ತಾ ಇರ್ತಿ, ಸ್ನಾನ ಮಾಡಿ ರೆಡಿ ಆಗ್ತಾ ಇರ್ತಿ ಸ್ಕೂಲಿಗೆ, ಕಾಲೇಜಿಗೆ ರೆಡಿ ಆಗ್ತಾ ಇರ್ತಿ. ತಿಂಡಿ ತಿಂದು ನಂತರ ತಿಂಡಿ ತಿಂದು ಹೊರಡುದು ನಾನು ಅಷ್ಟೇ. ನಾನು ಇಲ್ಲಿಂದ ಸ್ನಾನ ಎಲ್ಲ ಮಾಡಿ ಬಂದು ನನ್ನ ಡ್ರೆಸ್ ಚೇಂಜ್ ಮಾಡಿ ತಿಂಡಿ ತಿಂದು ಮತ್ತೆ 6:45 ಆಗ್ತದೆ. 6:45 ಆಗ್ತದೆ ಆವಾಗ ಹೊರಡುದು. ಇಲ್ಲಿಂದ 6:45ಕ್ಕೆ ಹೊರಟ್ರೆ 7:2, 7:3ಕ್ಕೆ ನಾನು ಬೆಳ್ತಂಗಡಿಯಲ್ಲಿ ಇರ್ತೇನೆ. ಅವಾಗ ಅಲ್ಲಿ ಬಸ್ ಬರ್ತದೆ ಅವ್ರದ್ದು, ನಿಟ್ಟೆ ಅವ್ರದ್ದು ಕಾಲೇಜ್ ಬಸ್, ಅದರಲ್ಲಿ ಹೋಗುದು. ಹಾಗಾದ್ರೆ ಅಮ್ಮ ನಿಂಗೆ ತಿಂಡಿ ರೆಡಿ ಮಾಡಿ ಕೊಡ್ತಾರೆ. ಅಮ್ಮ ಆ ಟಿಫಿನನ್ನು ಇಟ್ಕೊಂಡಿದ್ದಂಥ ಸಮಯದಲ್ಲಿ ಅಮ್ಮನಿಗೆ ಕಾಲ್ ಬಂತ, ನೀನು ಬಸ್ ಸ್ಟ್ಯಾಂಡ್ ತನಕ ಹೋಗಿದ್ಯಾ ಆಗ ನಿಂಗೆ ಗೊತ್ತಾಗಿರುವಂಥದ್ದು, ಅಥವಾ ನೀನು ಮನೆಯಿಂದ ಕೆಳಗೆ ಇಳಿತಾ ಇರ್ಬೇಕಾದ್ರೆ ನಿಂಗೆ ಗೊತ್ತಾಗಿರುವಂಥದ್ದು ಅಂತೇಳಿ ಸುಮಂತ್ ಕಾಣೆ ಆಗಿದ್ದೇನೆ ಅಂತ? ಹೌದು, ಅದು ಅವರು ಹೇಳಿದ್ದು ಅದು ಕೂಡ ಸುಳ್ಳು. ಆ ನ್ಯೂಸಲ್ಲಿ ಹೇಳಿದ್ದು ಇಲ್ಲ. ನಾನು ಅಷ್ಟೇ ತಿಂಡಿ ಮಾಡ್ತಾ ಇದ್ದದಷ್ಟೇ. ನಾನು ಊಟ ಮಾಡ್ತಿದ್ದೆ ಸ್ವಲ್ಪ. ನಾ ಬೆಳಿಗ್ಗೆ ಊಟ ಮಾಡಲಿಕ್ಕೆ ಮಾಡ್ತಿದ್ದೆ ಅಷ್ಟೇ. ಆವಾಗ ಅಮ್ಮ ಟಿಫಿನ್ ರೆಡಿ ಮಾಡ್ತಿದ್ರು ಅಷ್ಟೇ. ಆವಾಗ ಕಾಲ್ ಬಂದದ್ದು. ನಾನು ಮನೆಯಿಂದ ಹೊರಗೆ ಸಹ ಬಂದಿರಲಿಲ್ಲ ಅಷ್ಟೊತ್ತಿಗೆ. ಮನೆ ಒಳಗಡೆ ಇದ್ದೆ, ಸ್ನಾನ ಮಾಡಿ ಮನೆ ಒಳಗಡೆ ಬಂದು ತಿಂಡಿ ತಿಂತ ಇದ್ದಷ್ಟೇ. ಅಮ್ಮ ರೆಡಿ ಮಾಡ್ತಿದ್ರು. ನಾನು ಇನ್ನೇನು ಊಟ ಮಾಡಿ ಹೋಗುವ ಅಂದಾಜಲ್ಲಿ ಇದ್ದೆ ಅಷ್ಟೇ. ಆವಾಗ ಕಾಲ್ ಬಂತು. ಅದೇ ಬಟ್ಟೆಯಲ್ಲಿ ಹುಡುಕಿದ್ದೇನೆ. ಅದೇ ಬಟ್ಟೆಯಲ್ಲಿ ಹೋಗಿ ಹೌದು, ವೈಟ್ ಡ್ರೆಸ್ ಇದ್ದದ್ದು ನಮಗೆ ಅವತ್ತು ವೆಡ್ನೆಸ್ಡೇ. ಸೊ ಅದೇ ಡ್ರೆಸ್ಸಲ್ಲಿ ನಾನು ಎಲ್ಲ ಕಡೆ ಹುಡುಕಿದ್ದೇನೆ. ಈಗ ಮತ್ತೊಂದು ಅದೇ ಯಾವ ರೀತಿ ಅಂತ ಹೇಳಿದ್ರೆ, ನೀನು ಅವಳ ಜೊತೆಗೆ ಚಾಟ್ ಮಾಡ್ತಾ ಇದ್ದಿ, ಐ ಮೀನ್ ವಿಡಿಯೋ ಕಾಲಲ್ಲಿ ಇದ್ದಿ ನಿನ್ನ ಬೆಸ್ಟ್ ಫ್ರೆಂಡ್ ಜೊತೆಗೆ. ಸೊ ಅದು ಇವನಿಗೆ ಗೊತ್ತಿರಲಿಲ್ಲ ಅಂತೇಳಿ. ಸೊ ಈ ಕಾರಣಕ್ಕಾಗಿ ಅವನು ಮನೆಯವ್ರ ಹತ್ರ ಹೇಳ್ತಾನೆ, ತುಂಬ ಬೋಲ್ಡ್ ಆಗಿದ್ದ ಅವನು, ಮನೆಯವ್ರ ಹತ್ರ ಹೇಳ್ತಾನೆ ಅಂತೇಳಿ ಅವನು ಜೊತೆಗೆ ಹೋಗಬೇಕಾದ್ರೆ ನೀನು ಬೆಳಿಗ್ಗೆ ಅವನನ್ನು ಕನ್ವಿನ್ಸ್ ಮಾಡೋಕೆ ಹೋಗುವಂಥ ರೀತಿಯಲ್ಲಿ ಹೋಗಿ ಅಲ್ಲಿ ಏನಿದೆ ಕೆರೆ ಹತ್ರ, ಸೊ ಅಲ್ಲಿ ಏನೋ ಜಗಳ ಆಗಿ ನೀನೇನೋ ಒಡ್ದೀಯ ಅಂತೇಳಿ ಆ ರೀತಿಯಾಗಿ ಕೂಡ ಬಿಂಬಿಸ್ತಾ ಇದ್ದಾರೆ. ಹೌದಾ ಇದು? ಇಲ್ಲ, ಇದು ಕಂಪ್ಲೀಟ್ ಸುಳ್ಳು. ಅಂದರೆ ವೀಡಿಯೋ ಕಾಲ್ ಅಂದರೆ ಯಾವಾಗ ನಾವು ವೀಡಿಯೋ ಕಾಲ್ ಮಾಡೋದಂತ ಬಾರಿ ಕಮ್ಮಿ. ಕಾಲ್ ಏನಾದರೂ ಮಾಡಿರ್ತೇನೆ, ಅದು ಅವನಿಗೆ ಸಹ ಗೊತ್ತುಂಟು. ಅವ ಸಹ ಮಾತಾಡಿದ್ದಾನೆ ಅವಳ ಹತ್ರ. ಆ ಥರ ಎಂತ ಇಲ್ಲ, ಕಾಲ್ ಮಾಡಿದ್ದೇನೆ. ಮತ್ತು ಚಾಟ್, ನಾರ್ಮಲ್ ಚಾಟ್, ಡೈಲಿ ವಿಷಯ ಇದ್ದರೆ ಮಾತಾಡ್ತೀನಿ ಇದು ಅಷ್ಟೇ ಹೊರತು. ಮತ್ತು ಇದೆಲ್ಲ ಸುಮ್ಮನೆ ನನ್ನ ಇಮೇಜ್ ಹಾಳು ಮಾಡಲಿಕ್ಕೆ ಮಾಡ್ತಿರೋದಂತ ಅನ್ನಿಸ್ತಾ ಇದೆ ನನಗೆ. ಸೊ ಇದೆಲ್ಲ ಸುಳ್ಳು. ಆ ಥರ ನನಗೆ ಕನ್ವಿನ್ಸ್ ಮಾಡೋ ಅವಶ್ಯಕತೆ ಎಂತ ಉಂಟು ಅವನಿಗೆ? ಅವ ನನ್ನ ತಮ್ಮ ಸರ್. ನಾನೇನು ಆ ಥರ ವಿಷಯ ಇದ್ದಿದ್ರೆ ನನಗೆ ಸಪೋರ್ಟ್ ಮಾಡ್ತಿದ್ದೆ ಹೊರತು ನಾನೆಂತ ಕನ್ವಿನ್ಸ್ ಮಾಡೋದು ಅವನನ್ನು? ಇದೆಲ್ಲ ಸುಮ್ಮನೆ ಇವರು ಹಬ್ಬಿಸ್ತಿರೋದಷ್ಟೇ. ನಮ್ಮ ಮನೆಯವರಿಗೆ ಸಹ ಗೊತ್ತುಂಟು, ಇನ್ನು ಕನ್ವಿನ್ಸ್ ಮಾತಾಡೋದು ಗೊತ್ತುಂಟು. ಅವರು ಸಹ ಅವರ ಮನೆಯಲ್ಲಿ ಸಹ ನಾವು ಮಾತಾಡೋದು ಗೊತ್ತುಂಟು, ಫ್ರೆಂಡ್ಸ್ ಅಂತ ಗೊತ್ತುಂಟು. ಮತ್ತು ಅದರಲ್ಲಿ ಇದೆಲ್ಲ ಸುಳ್ಳು ಅಂತ ಹೇಳ್ತಿದ್ದಾರೆ ಅಷ್ಟೇ. ತಮ್ಮನಿಗೆ ಸಹ ಗೊತ್ತುಂಟು ಮಾತಾಡೋದು. ಒಂದು ವೇಳೆ ಆ ರೀತಿ ಏನಾದರೂ ಇರ್ತಾ ಇದ್ರೆ, ಮನೆಯವರಿಗೆ ಗೊತ್ತಿಲ್ಲದೆ ನೀನು ಲವ್ ಮಾಡ್ತಾ ಇದ್ರೆ, ತಮ್ಮನ ಹತ್ರ ಹೇಳಿದ್ರೆ ಅವ್ನು ನಿಂಗೆ ಸಪೋರ್ಟ್ ಮಾಡ್ತಾ ಇದ್ದ? ಏನಾದರೂ ಈ ರೀತಿಯಾಗಿ ಮನೆಯವ್ರ ಹತ್ರ ಹೇಳಿ ನಿನ್ನನ್ನು ಸಿಕ್ಕಿಸುವಂಥ ಪರಿಸ್ಥಿತಿಗೆ ಮಾಡ್ತಾ ಇದ್ನ? ಇಲ್ಲ ಸರ್, ಅವ ನನ್ನ ತಮ್ಮಗಿಂತ ಜಾಸ್ತಿ ಬೆಸ್ಟ್ ಫ್ರೆಂಡ್ ಥರ. ಅವ ಎಲ್ಲ ಸಪೋರ್ಟ್ ಮಾಡ್ತಿದ್ದ ಹೊರತು ಈ ಥರ ಆ ಥರ ಎಲ್ಲ ಮಾಡ್ತಾ ಇರಲಿಲ್ಲ. ನಾವು ತುಂಬ ಕ್ಲೋಸ್ ಇದ್ವಿ ನಾನು ಮತ್ತು ತಮ್ಮ. ಆ ವಿಷಯದಲ್ಲೆಲ್ಲ ಆ ಥರ ಎಲ್ಲ ಎಂತ ಇಲ್ಲ. ಡೈರೆಕ್ಟ್ ತೋಟದಿಂದ ಅವನ ಜೊತೆಗೆ ಜಗಳ ಮಾಡಿ ಅವನನ್ನು ಅಲ್ಲಿ ಇದಕ್ಕೆ ಬಾವಿಗೆ ಹಾಕಿ, ನಂತರ ನೀನು ಅಲ್ಲಿಂದ ಬಂದು ಮನೆಯಲ್ಲಿ ಡೈರೆಕ್ಟ್ ನೀನು ಮನೆಯ ಒಳಗಡೆ ಹೋಗಿಲ್ಲ, ಮನೆಯ ಬಾತ್ರೂಮ್ಗೆ ಹೋಗಿದ್ದಿ, ಅಲ್ಲಿ ಸ್ನಾನ ಮಾಡಿದ್ದಿ, ಇನ್ನು ಬಟ್ಟೆ ಏನೆಲ್ಲ ಇದೆ ಅದನ್ನೆಲ್ಲ ನೀನು ಅಲ್ಲಿ ಒದ್ದೆ ಮಾಡಿ ಇಟ್ಟಿದ್ದಿ, ನಂತರ ಗೊತ್ತಿಲ್ಲದ ಹಾಗೆ ಮತ್ತೆ ಒಳಗಡೆ ಬಂದಿದ್ದೆ ಅಂತ? ಇದು ಸುಳ್ಳು ಸರ್. ಅಂದರೆ ನಾನು ಮನೆಯಿಂದ ಹೊರಗೇನೆ ಹೋಗಲಿಲ್ಲ, ಮತ್ತು ಒಳಗೆ ಎಲ್ಲಿಂದ ಬರೋದು ನಾನು? ನನ್ನ ಡ್ರೆಸ್ ನಾನು ಒದ್ದೆ ಮಾಡಿದ್ದು ಡ್ರೆಸ್ ಅಂತ ಎಂತ ಇಲ್ಲ ಅಲ್ಲಿ. ಅದಾದಮೇಲೆ ನಾನು ಈಚೆ ಮನೆ ಆಚೆ ಬಂದೇ ಇಲ್ಲ. ತಮ್ಮ ಕಾಣಲಿಲ್ಲ ಅಂತಾದ್ಮೇಲೆ ನಾನು ಹೊರಗೇನೆ ಓಡಾಡಿದ್ದು, ಅವನ ಹುಡುಕಿದ್ದು ಹೊರತು ಈಚೆ ಬಂದಿಲ್ಲ. ಪೊಲೀಸ್ನವರು ಬಂದಿದ್ದಾರೆ, ಎಲ್ಲಿ ಹುಡುಕಿದ್ದಾರೆ, ಅವರಿಗೆ ಡ್ರೆಸ್ ಸಿಗ್ತಿರ್ಲಿಲ್ವಾ? ಇದೆಲ್ಲ ಸುಳ್ಳು. ನಾನು ಬೆಳಿಗ್ಗೆ ಡ್ರೆಸ್, ನಾರ್ಮಲ್ ಡ್ರೆಸ್ ಒದ್ದೆ ಅಂತ ಮಾಡಿದ್ದಂತಿಲ್ಲ. ನಾನು ಸಹ ಡ್ರೆಸ್ ತೆಗೆದು ನಾನು ಸಹ ಅಲ್ಲೇ ಹಾಕೋದು, ಎಲ್ಲಿ ಟೈಲರಿಂಗ್ ಮಿಷನ್ ಹತ್ರ ಉಂಟಲ್ಲ ಅದರಲ್ಲಿ ಆಚೆ ಹಾಕಿದ್ದೆ.
ನಾನು ನಾರ್ಮಲ್ ಅಂದರೆ ಡೈಲಿ ಹೋಗುವಾಗ ಅಂತ ಆ ಥರ ಅಂತ ಬಿಸಾಡಿ ಹೋಗೋದಲ್ಲ. ಸೊ ಆ ಡ್ರೆಸ್ಸಲ್ಲಿ ಬಿಸಾಡಿ ನಾನು ಕಾಲೇಜ್ ಡ್ರೆಸ್ ಹಾಕಿದ್ದೆ, ಅದೇ ಡ್ರೆಸ್ಸಲ್ಲಿ ಹುಡುಕ್ಲಿಕ್ಕೆ ಹೋದದ್ದು ನಾನು. ಸುಮಂತ್ ಒಂದು ಬಟ್ಟೆ ಹಾಕಿದ್ದಲ್ವಾ? ಸೊ ಅದರಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಚಳಿಗೆ ಅವನು ಹಾಕಿರುವಂತಹದ್ದು. ಸೊ ಅವನು ತಲೆಗೆ ಕೂಡ ಅದನ್ನು ಹಾಕಿಕೊಂಡು ಹೋಗಿದ್ದ. ಆ ಕಾರಣಕ್ಕಾಗಿ ನೀನು ಹೊಡೆದಾಗ ಅದು ಇಲ್ಲಿ ಗಾಯ ಆಗಿದೆ. ಅದರಿಂದಾಗಿ ಬ್ಲಡ್ ಜಾಸ್ತಿ ಡ್ರಾಪ್ ಆಗಿಲ್ಲ ನೆಲಕ್ಕೆ ಅನ್ನುವಂಥ ವಿಚಾರದಲ್ಲಿ. ನಂತರದಲ್ಲಿ ಕೆರೆ ಹತ್ತಿರ ಬರಬೇಕಾದ್ರೆ ಅದು ನೀನು ಪುಷ್ ಮಾಡಿದ್ದಿ, ಅಲ್ಲಿ ಕೂರಿಸಿದ್ದಿ, ನಂತರ ಪುಷ್ ಮಾಡಿದ್ದಿ ಅಂತ ಹೇಳಿ. ಆಗ ಅಲ್ಲಿ ಕಲ್ಲಲ್ಲಿ ಬ್ಲಡ್ ಆಗಿದೆ ಅಂತ ಹೇಳಿ. ಅದು ಏನು ಮುಸ್ಕು ಹಾಕಿಕೊಂಡು ಹೋಗ್ತಾ ಇದ್ನ ಬೆಳಿಗ್ಗೆ ಹೋಗುವಾಗ ಹೇಗೆ? ಅಂದರೆ ಆ ಡ್ರೆಸ್ ಅದು ನನ್ನದೇ ಡ್ರೆಸ್ ಅದು. ಅದು ಹೂಡಿ. ಹೌದೌದು, ನನ್ನದೇ ಡ್ರೆಸ್. ನಾನು ಮೊದಲು ನಾನು ಹಾಕ್ತಿದ್ದೆ, ಈಗ ನನಗೆ ಸ್ವಲ್ಪ ಸಣ್ಣದಾಗ್ತದೆ, ಈಗ ಅವ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ನಮ್ಮಲ್ಲಿ ಹಾಗೆ ನಾನು ಯೂಸ್ ಮಾಡೋದು, ಅವ ಯೂಸ್ ಮಾಡೋದು ಮತ್ತೆ. ಸೊ ಅದು ಸ್ವಲ್ಪ ಹೂಡಿ ಡ್ರೆಸ್, ರೆಡ್ ಕಲರ್, ವೈಟ್ ಇದು ಒಂದು ಪಟ್ಟಿ ಉಂಟು ಅದಕ್ಕೆ ಅಷ್ಟೇ. ಅವ ತಲೆಗೆ ಹಾಕ್ಲಿಕ್ಕಿಲ್ಲ ಅದನ್ನು, ಅಂದರೆ ಅದು ಹೂಡಿ ಸ್ವಲ್ಪ ಸಣ್ಣದು, ಅಂದರೆ ಅದು ತಲೆ ತನಕ ಬರ್ತಾ ಇರಲಿಲ್ಲ, ಟೈಟ್ ಇತ್ತು. ಸೊ ಹೂಡಿ ತಲೆ ತನಕ ಆಗ್ತಿರ್ಲಿಲ್ಲ. ಹಾಗೆ ಆಗ್ತಿದ್ರೆ ಪ್ಲಸ್ ಆ ಬಟ್ಟೆ ಹರಿದದ್ದು ಅಂತ ಇಲ್ಲ ಅಂತ ಅನಿಸ್ತದೆ ನನಗೆ. ಅದು ಅದರ ಮಾಹಿತಿ ಸಿಕ್ತಿತ್ತು, ಅಂದರೆ ಆ ಥರ ಇರ್ತಿದ್ರೆ ಬಟ್ಟೆ ಕೂಡ ಆ ಹೂಡಿ ಹಾಕಿ ಮಾಡಿದ್ರೆ ಹೂಡಿ ಹರಿಬೇಕಲ್ಲ. ಆ ಥರ ನನಗೆ ಆ ಮಾಹಿತಿ ಸಹ ಸಿಗಲಿಲ್ಲ, ಬಟ್ಟೆ ಹರಿದಿದೆ ಅಂತ ಬಟ್ಟೆಯಲ್ಲಿ ಸಹ. ಹೌದೌದು, ಹಾಕೋಕೆ ಆಗ್ತಿರ್ಲಿಲ್ಲ. ಅದೊಂದು ಇಲ್ಲಿ ತನಕ ಬರ್ತಿತ್ತು ಅಷ್ಟೇ ಹೂಡಿ ಹಾಕುವಾಗ. ಇಲ್ಲ ಬರ್ತಾ ಇರಲಿಲ್ಲ, ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ, ಅದು ಹೂಡಿ ಟೈಟ್ ಇತ್ತು ಅದು ಸ್ವಲ್ಪ. ಹೌದು. ಹಾ, ಹೌದು, ನಾನು ಪೋಸ್ಟ್ ಮಾರ್ಟಮ್ಗೆ ಹೋಗುವಾಗ ನಾನು ಒಟ್ಟಿಗೆ ಹೋದದ್ದು. ಸೊ ಗಾಯ ನೋಡಿದ್ದೇನೆ, ಅಂದರೆ ನಾನು ಕರೆಕ್ಟ್ ನೋಡುವಷ್ಟು ನನಗೆ ಅಷ್ಟು ಕೆಪಾಸಿಟಿ ನನ್ನ ಹತ್ರ ಸಹ ಇರಲಿಲ್ಲ ಅದನ್ನು ನೋಡುವಷ್ಟು. ಸೊ ಸ್ವಲ್ಪ ನೋಡಿದ್ದೇನೆ. ತಲೆಯಲ್ಲಿ ಇಲ್ಲಿ ಗಾಯ ಆಗಿ ತಲೆ ಒಡೆದು ಒಳಗಿದ್ದು ವೈಟ್ ಕಂದಿತ್ತು. ಅಷ್ಟು ನೋಡುವಾಗನೇ ನನಗೆ ಮತ್ತೆ ತಡಿಲಿಲ್ಲ. ಮತ್ತು ಇನ್ನೊಂದು ಗಾಯ ಇಲ್ಲಿ ಎಂತ ಆಗಿದೆ ಅಂತ ಇದರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅಲ್ಲಿ ಹೇಳಿ. ಏನೋ ಹೊಡೆದಿರುವ ರೀತಿಯೇ ಇತ್ತು ಆ ಗಾಯ. ವೈಟ್ ಎಲ್ಲ ಕಾಣ್ತಾ ಇತ್ತಾ ಒಳಗಡೆದು? ಶಾರ್ಪ್ ಆಗಿತ್ತ ಗಾಯ ಹೇಗೆ? ಹೌದು, ಅಂದರೆ ಅದು ಶಾರ್ಪ್ ಎಡ್ಜಲ್ಲಿ ಹೊಡೆದಾಗೇನೆ ಫೀಲ್ ಆಯಿತು ನನಗೆ. ಅಂದರೆ ಅದು ಶಾರ್ಪ್ ಎಡ್ಜಲ್ಲಿ ಹೊಡೆದಾಗ ಅದು ಓಪನ್ ಆದಾಗೆ, ತಲೆ ಇದು ಬುರುಡೆ ಓಪನ್ ಆದಾಗೆ ಕಾಣ್ತಿತ್ತು ಒಳಗೆ ವೈಟ್ ಇದು ಕಾಣ್ತಿತ್ತು. ಹಿಂದೆ ಅಂದರೆ ಮಲಗಿಸಿದ್ದಾಗ ನೋಡಿದ್ದು ನಾನು, ಪೋಸ್ಟ್ ಮಾರ್ಟಮ್ ಅಲ್ಲಿ ಹೋಗ್ತಿರುವಾಗ ಇಲ್ಲಿ ತಲೆ ಮೇಲಿದ್ದು ಗಾಯ ನೋಡಿದ್ದೇನೆ ಈ ಥರ. ಮತ್ತೆ ಒಂದು ಹಿಂದೆ ಅಂತ ಅವರು ಪೋಸ್ಟ್ ಮಾರ್ಟಮ್ ಆಗ್ತಿರುವಾಗ ಹೇಳಿದ್ದಲ್ಲಿ, ನನಗೆ ಅದನ್ನು ಕರೆಕ್ಟ್ ನೋಡಲಿಲ್ಲ ಗಾಯವನ್ನು. ಯಾವುದು, ಬಡಿಗೆಯಲ್ಲಿ ಹೊಡೆದದ್ದು ಅಥವಾ ಏನು ಕತ್ತಿಯಲ್ಲಿ ಹೊಡೆದಾಗ ಇತ್ತ ನೀನು ನೋಡಿದ ಪ್ರಕಾರ? ನನಗೆ ಅದು ಶಾರ್ಪ್ ಎಡ್ಜಲ್ಲಿ ಹೊಡೆದಾಗೆ, ಅಂದರೆ ಆಗ ನೋಡುವಾಗ ಶಾರ್ಪ್ ಎಡ್ಜಲ್ಲಿ ಹೊಡೆದಾಗೆ ಅನಿಸ್ತು. ಕರೆಕ್ಟ್ ಗೊತ್ತಿಲ್ಲ, ಬಟ್ ನನಗೆ ಅದು ಆ ಥರ ಅನಿಸ್ತು ಸ್ವಲ್ಪ ಶಾರ್ಪ್. ತೆಂಗಿನಕಾಯಿ ಅಡಿಕೆ ಎಲ್ಲ ಬಿದ್ದರೆ ಆ ಥರ ಗಾಯ ಆಗ್ಲಿಕ್ಕೆ ಇಲ್ಲ ಅಂತ ಅನಿಸ್ತದೆ. ಪ್ಲಸ್ ಜಜ್ಜಿದಾಗ ಏನಾದರೂ ಆಗಬೇಕಿತ್ತಲ್ಲ ಸರ್ ತೆಂಗಿನಕಾಯಿ ಇದ್ರೆ. ಮತ್ತೆ ಎರಡೆರಡು ಗಾಯ ಹೇಗೆ ಬಂತು ತೆಂಗಿನಕಾಯಿ ಬಿದ್ದಿದ್ರೆ? ಸೊ ತೆಂಗಿನಕಾಯಿ ಅಲ್ಲ ಅಂತ ನನ್ನ. ಹಂದಿ ಚಿರತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಂದಿ ಚಿರತೆ ಆದರೆ ಬೇರೆ ಎಲ್ಲಿ ಸಹ ಗಾಯ ಇಲ್ಲಲ್ಲ ಮೈಯಲ್ಲಿ. ಚಿರತೆ ಎಲ್ಲ ಆದರೆ ಅದು ಕತ್ತಿ ಹಿಡಿತದೆ ಅಲ್ಲ ಸರ್, ಎಲ್ಲದು ಬೇರೆ ಎಲ್ಲ ಗಾಯ ಇರಬೇಕಿತ್ತು, ಬೇರೆ ಎಲ್ಲಿ ಸಹ ಗಾಯ ಇಲ್ಲ. ಪ್ಲಸ್ ಅದು ಕೊಂಡೋಗಿ ಅಲ್ಲಿಗೆ ಹಾಕುವಷ್ಟು ಆ ಥರ ಎಲ್ಲ ಪಾಸಿಬಿಲಿಟೀಸ್ ಇಲ್ಲ. ಮತ್ತೆ ಅವರು ಹೇಳುವಂಥದ್ದೇನು ಅಂತ ಹೇಳಿದ್ರೆ, ಏನೋ ಹಾರೆ ಪಿಕ್ಕಾಸು ಇದೆ ಅಲ್ವಾ, ಅದರ ಹಿಡಿ ಇದೆ ಅಲ್ವಾ, ಅದರಿಂದ ಹೊಡೆದಂಥ ರೀತಿಯಲ್ಲಿ ಇದೆ. ಸೊ ಅದರಿಂದ ಹೊಡೆದಿರ್ಬೋದು ಅಂತೇಳಿ. ನೀವು ಯೂಸ್ ಮಾಡುವಂಥ ಮನೆಯಲ್ಲಿ ಹಾರೆ ಪಿಕ್ಕಾಸು ಏನಿದೆ ತೋಟದಲ್ಲಿ ಕೆಲಸ ಮಾಡೋಕೆ, ಸೊ ಅದರಿಂದ ಹೊಡೆದಿದ್ದೀರಿ ಅಂತೇಳಿ. ಅದೆಲ್ಲ ಸುಳ್ಳು ಸರ್. ಅದರಿಂದ ಹೊಡೆದಿದ್ದೀರಿ ಅಂದರೆ ಅದಕ್ಕೆ ಅರ್ಥ ಉಂಟು ಸರ್, ಹೊಡೆದಿದ್ದೀರಿ ಅಂತ ಹೇಳಿದರೆ. ಆ ಥರ ಇರ್ತಿದ್ರೆ ಎಲ್ಲಿ ಬಂದಿದ್ದಾರೆ ಪೊಲೀಸ್ನವರು, ಇಡೀ ಮನೆ ಚೆಕ್ ಮಾಡಿದ್ದಾರೆ, ಸುತ್ತಮುತ್ತ ಎಲ್ಲ ನೋಡಿದ್ದಾರೆ. ನಾವು ಯೂಸ್ ಮಾಡೋದಿಲ್ಲ, ಇಲ್ಲೇ ಇತ್ತು, ಎಲ್ಲಿ ಇಟ್ಟಿದ್ದೇವೋ ಅಲ್ಲೇ ಇತ್ತು, ಅದನ್ನೆಲ್ಲ ನೋಡಿದ್ದಾರೆ. ಸೊ ಅಷ್ಟು ಹೇಳ್ಬೋದು ಅಷ್ಟೇ ನಾನು. ಆ ಥರ ಆದದ್ದಲ್ಲ, ಅದು ಸುಳ್ಳು ಹೇಳಿದ್ದು. ಅವನಿಗೆ 4 ವರ್ಷ ಡಿಫ್ರೆನ್ಸ್. ಹೌದು, 4 ವರ್ಷ ಸಣ್ಣವ. ನನಗೆ ಈಗ 18 ಆಯಿತು, 18 ಲಾಸ್ಟ್ ಮೇಗೆ ಆಯಿತು. ಅವನಿಗೆ 14. ಹೌದು, ಜುಲೈ 25ಗೆ 14 ಆಯಿತು. ಕಡೆಯದಾಗಿ ಏನು ಹೇಳ್ತೀವಿ, ಈ ಥರ ಒಂದಷ್ಟು ನ್ಯೂಸ್ ಈಗ ಸ್ಪ್ರೆಡ್ ಆಗ್ತಾ ಇದೆ, ನೀನೇ ಮಾಡಿರುವಂಥದ್ದು ಅನ್ನುವಂಥ ರೀತಿಯಲ್ಲಿ ಕೂಡ ಬಿಂಬಿಸ್ತಾ ಇದ್ದಾರೆ. ಮತ್ತು ಇದುವರೆಗೂ ಆರೋಪಿಗಳು ಸಿಗಲಿಲ್ಲ, ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಏನು ಹೇಳ್ತಿ ಸರ್ಕಾರಕ್ಕೆ ಆಗಿರ್ಬೋದು ಮತ್ತು ಈ ರೀತಿ ನ್ಯೂಸ್ ಸ್ಪ್ರೆಡ್ ಮಾಡ್ತಾ ಇರೋರಿಗೆ ಆಗಿರ್ಬೋದು? ಯಾಕಂತ ಹೇಳಿದ್ರೆ ಒಂದು ವೇಳೆ ಸರ್ಕಾರ ಯಾರು ಆರೋಪಿ ಅಂತೇಳಿ ಫೈಂಡ್ ಔಟ್ ಮಾಡಿಲ್ಲ ಅಂತ ಹೇಳಿದ್ರೆ ಪೊಲೀಸರು ನಿಮ್ಮ ಮನೆ ಹತ್ರನೇ ಸುತ್ತಾ ಇರುತ್ತೆ, ಅರ್ಥ ಆಯ್ತಾ? ಮತ್ತು ಈ ರೀತಿಯಾಗಿ ಗಾಸಿಪ್ಸ್ ಎಲ್ಲ ಮಾಡ್ತಾನೆ ಇರ್ತಾರೆ. ಸೊ ಕಡೆಯದಾಗಿ ಏನು ಹೇಳ್ತೀರಾ ಅಂತ?
ಕಡೆಯದಾಗಿ ಎಷ್ಟು ಹೇಳ್ತೇನೆ, ನನಗೆ ಈ ಸುಳ್ಳು ಸುದ್ದಿ ಒಂದು ಸ್ಪ್ರೆಡ್ ಮಾಡಬೇಡಿ. ಆ ಥರ ಇಲ್ಲಿ ನಮ್ಮಲ್ಲಿ ಬಂದು ನಮ್ಮಲ್ಲಿ ಮಾತಾಡಿ ನಮ್ಮ ಸ್ಟೇಟ್ಮೆಂಟ್ ಒಂದು ಸ್ಪ್ರೆಡ್ ಜನರಿಗೆ ತಿಳಿಸಿ ಹೊರತು ನೀವಾಗಿ ಸುದ್ದಿ ಸ್ಪ್ರೆಡ್ ಮಾಡಬೇಡಿ. ನಮಗೆ ಅಂತ ಒಂದು ಇಮೇಜ್ ಇರ್ತದೆ. ಈಗ ಈಗ ನಾವು ಬದುಕಬೇಕಲ್ಲ ಇನ್ನು ಮುಂದಿಗೆ. ನೀವು ಒಟ್ಟಾರೆ ನಮ್ಮ ಇದನ್ನು ಹಾಳು ಮಾಡಿದ್ರೆ ನಾವು 4 ಜನರ ಮುಂದೆ ತಲೆ ಎತ್ತಬೇಕು ನಾಳೆ. ಹಾಗೆ ಇಲ್ಲಿಗೆ ಬಂದು ನಮ್ಮ ಸ್ಟೇಟ್ಮೆಂಟ್ ತೊಗೊಂಡು ಏನಾದರೂ ಹೇಳೋದಿದ್ರೆ ಜನರಿಗೆ ತಿಳಿಸಿ ಅಂತ ಹೇಳ್ತೇನೆ ಅಷ್ಟೇ. ಮತ್ತು ಇದಕ್ಕೆ ಆದಷ್ಟು ಬೇಗ ನ್ಯಾಯ ಸಿಗುವಂತೆ ಸರ್ಕಾರಕ್ಕೆ ಅಷ್ಟೇ ಮನವಿ ಮಾಡ್ತೇನೆ. ನಂಬಿಕೆ ಇದೆ, ಹೋಪ್ಸ್ ಇದೆ ನಮಗೆ. ಅದೇ ಸಿಗುವವರೆಗೆ, ಯಾರು ಮಾಡಿದರೆ ಸಿಗುವವರೆಗೂ ನಮಗೆ ಸಹ ಇಲ್ಲಿ ಓಡಾಡಲಿಕ್ಕೆ ಕಷ್ಟವೇ. ನಾನು ಸಹ ಬೆಳಿಗ್ಗೆ ಕಾಲೇಜ್ ಹೋಗಬೇಕು, ಸಂಜೆ ಕಾಲೇಜ್ ಬರಬೇಕು ಮನೆಗೆ. ಈಗ ನನಗೆ ಇಲ್ಲಿಂದ ಕಲಿಸಲಿಕ್ಕೆ ಮನೆಯವರು ಸಹ ಹೆದರಿಕೆ ಬರ್ತಾ ಇದ್ದಾರೆ. ಅಲ್ಲಿ ತನಕ ಬಂದು ಅಲ್ಲಿ ಮೊದಲೆಲ್ಲ ಆ ಥರ ಇಲ್ಲ. ಈಗ ಇಲ್ಲಿಂದ ಇಲ್ಲಿಂದ ಒಂದು ಮಿಸ್ ಕಾಲ್ ಕೊಡಬೇಕು, ಅಲ್ಲಿಗೆ ಹೋದಾಗ ಒಂದು, ಅಲ್ಲಿ ಎತ್ತಿದಾಗ ಒಂದು ಮಿಸ್ ಕಾಲ್, ಕಾಲೇಜ್ ಎತ್ತಿದಾಗ ಒಂದು ಮಿಸ್ ಕಾಲ್, ಬರುವಾಗ ಒಂದು, ಅಲ್ಲಿಂದ ಹೊರಟಾಗ ಮಿಸ್ ಕಾಲ್, ಇಲ್ಲಿ ಬಂದಾಗ ಕಾಲ್. ನಮಗೆ ಸಹ ಮೆಂಟಲಿ ತುಂಬ ನಾವು ಸಹ ಇಲ್ಲಿ ಹೆದರಿ ಬದುಕುವ ಪರಿಸ್ಥಿತಿ ಬಂದಿದೆ ಈಗ ಇಲ್ಲಿ. ಸೊ ಆದಷ್ಟು ಬೇಗ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ, ಸರ್ಕಾರಕ್ಕೆ ಮನವಿ ಮಾಡೋದು ನಾವು ನಮ್ಮ ಮನೆಯ ಕಡೆಯಿಂದ ಆದಷ್ಟು ಬೇಗ ಒಂದು ಒಳ್ಳೆ ತನಿಖೆ ಮಾಡಿ ಅದು ಯಾರು ಮಾಡಿದಾರ ಅವರನ್ನು ಆದಷ್ಟು ಬೇಗ ಹಿಡಿಬೇಕಂತ ಕೇಳ್ಕೊಳ್ತೇನೆ ಅಷ್ಟೇ. ಟಾರ್ಚನ್ನು ಮೂಸಿ ನಾಯಿ ಮನೆಗೆ ಬಂದಿದ್ದ ವಾಪಸ್. ಆ ಟಾರ್ಚನ್ನು ಮೂಸಿ ವಾಪಸ್ ನಾಯಿ ಬರುವಾಗ, ವಾಪಸ್ ನಾಯಿ ನಮ್ಮ ಈಚೆ ಕಡೆ ಬಂದಿದೆ. ಬರುವಾಗ ಮಿಡಲಲ್ಲಿ ಟಾರ್ಚ್ ಮೂಸಿ ಬಂದದಂತ ಅನಿಸ್ತದೆ. ಟಾರ್ಚ್ ಮೂಸಿ ಬಂದಿದೆ. ಬರುವಾಗ ಈಚೆ ಕಡೆ ಬರ್ತಿರುವಾಗ ಮಿಡಲಲ್ಲಿ ನಮ್ಮ ನಾಯಿಗಳು ಅದಕ್ಕೆ ಡಿಸ್ಟರ್ಬ್ ಮಾಡಿದೆ. ಸೊ ಅದಕ್ಕೆ ಅಟ್ಯಾಕ್ ಮಾಡಿದೆ ಅಂತ ಮತ್ತೆ ಅದು ಅದರ ಮೈಂಡ್ ಡೈವರ್ಟ್ ಆಯಿತು ಅಂತ ಮತ್ತೆ ವಾಪಸ್ ಕರ್ಕೊಂಡು ಹೋದ್ರು. ಬೆಳಿಗ್ಗೆ ನೀನು ಸ್ನಾನ ಮಾಡಬೇಕಾದ್ರೆ ಬಿಸಿ ನೀರೇ ಸ್ನಾನ ಮಾಡಿ ಹೋಗ್ತಾ ಇದ್ಯಾ? ಹೌದೌದು. ಅಂದರೆ ಲಾಸ್ಟ್ ಡೇ ಅಂದರೆ ಹಿಂದಿನ ದಿವಸ ಇಲ್ಲಿ ಸ್ವಲ್ಪ ಜಾಸ್ತಿ ಬಿಸಿ ಮಾಡ್ತೇವೆ ನೀರು. ನೈಟ್ ಸಹ ಸ್ವಲ್ಪ ಬಿಸಿ ಮಾಡಿ ಅಮ್ಮ ಬಿಸಿ ಮಾಡ್ತಾರೆ ನೀರು. ಇಲ್ಲ, ಬೆಳಿಗ್ಗೆ ಬಿಸಿ ಮಾಡೋದಿಲ್ಲ. ಬೆಳಿಗ್ಗೆ ಬಿಸಿ ಇರುತ್ತೆ, ಅಷ್ಟು ಬಿಸಿ ಮಾಡಿರ್ತಾರೆ ಹಿಂದಿನ ದಿವಸ. ಅದರಲ್ಲಿ ಸ್ನಾನ ಮಾಡಿ. ಓಕೆ ಸರ್. ಸೊ ಇದಿಷ್ಟು ಸುದರ್ಶನ್ ರವರು ಕೂಡ ಹೇಳಿರುವಂತಹ ಮಾತು. ಅಂತ ಹೇಳಿದ್ರೆ, ಈ ರೀತಿಯಾಗಿ ಸುಳ್ಳು ಸುದ್ದಿ ಯಾರೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಅವರ ಮೇಲೆ ಖಂಡಿತವಾಗ್ಲೂ ನಾನು ಲೀಗಲ್ ಆಕ್ಷನ್ ಅನ್ನು ತೆಗೆದುಕೊಳ್ಳೇ ಕೊಡ್ತೀನಿ. ಯಾಕೆಂತ ಹೇಳಿದ್ರೆ ನಾವಿಬ್ರು ಫ್ರೆಂಡ್ಸ್ ಆಗಿದ್ವಿ. ಇದು ನನಗೆ ಮಾತ್ರ ಅಲ್ಲ, ನನ್ನ ಮನೆಯವರಿಗೂ, ಸುಮಂತಿಗೂ, ಅವರ ಮನೆಯವರಿಗೂ ಕೂಡ ಗೊತ್ತಿತ್ತು ನಾವು ಮೊಬೈಲಲ್ಲಿ ಮಾತಾಡುವಂಥದ್ದು. ಫ್ರೆಂಡ್ಸ್ ಜೊತೆಗೆ ಎಲ್ಲರೂ ಕೂಡ ಮಾತಾಡ್ತೀವಿ, ಚಾಟಿಂಗ್ ಮಾಡ್ತೀವಿ ಅನ್ನುವಂಥ ವಿಚಾರದಲ್ಲಿ. ಸೊ ಇದನ್ನೇ ಪ್ರೀತಿ ಮಾಡಿದ್ದಾರೆ. ಸೊ ಇದು ಸುಮಂತಿಗೆ ಗೊತ್ತಾಗಿದೆ. ಈ ಕಾರಣಕ್ಕಾಗಿ ಅವನ ಅಣ್ಣನೇ ಕೊಂದಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಸಂಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತ ಹೇಳಿದ್ರೆ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ, ಇವರು ಏನ್ ಮಾಡ್ತಾ ಇದ್ದಾರೆ, ಈ ಪ್ರಕರಣವನ್ನು ದಿಕ್ಕು ತಪ್ಪಿಸೋಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ ಅನ್ನುವಂಥ ವಿಚಾರದಲ್ಲಿ. ನನಗೂ ಕೂಡ ಸುಮಾರು ಕಾಲ್ ಬಂತು, ಅಣ್ಣನೇ ಮಾಡಿರಬಹುದಾ, ನೀವು ಒಂದಷ್ಟು ಹೋಗಿ ಅಲ್ಲಿ ಸ್ಟಡಿ ಮಾಡಿದ್ದೀರಿ, ಇದರ ಪ್ರಕಾರ ನಿಮ್ಗೆ ಏನ್ ಅನಿಸುತ್ತೆ ಅಂತೇಳಿ. ನಾನು ಯಾವುದಕ್ಕೂ ಎಲ್ರಿಗೂ ಹೇಳಿರುವಂಥದ್ದು ಒಂದೇ ಉತ್ತರ, ಏನು ಅಂತ ಹೇಳಿದ್ರೆ, ಖಂಡಿತ ಅವರ ಮನೆಗೆ ಹೋಗ್ತೀನಿ, ಅವನ ಅಣ್ಣನ ಹತ್ರ ಕ್ಲಾರಿಫಿಕೇಶನ್ ತೆಗೆದುಕೊಳ್ತೀನಿ, ಆ ನಂತರ ನಿಮ್ಗೆ ಏನಾದರೂ ಇದ್ರೆ ಹೇಳ್ತೀರಿ ಅಂತೇಳಿ. ಇಲ್ಲಿ ಬಂದಾಗ ಗೊತ್ತಾಗಿರುವಂಥದ್ದು ಇದೇ ನನಗೆ. ಸೊ ಹಾಗಾಗಿ ಜನರಿಗೆ ಹೇಳುವಂಥದ್ದು, ನಾನಾ ರೀತಿಯ ನ್ಯೂಸ್ಗಳು ಈ ರೀತಿಯಾಗಿ ಸ್ಪ್ರೆಡ್ ಆಗ್ತಾನೆ ಇರುತ್ತೆ. ಅದೇ ರೀತಿ ಪೊಲೀಸ್ ಇಲಾಖೆಗೂ ಕೂಡ ಆದಷ್ಟು ಬೇಗ ಪತ್ತೆ ಮಾಡಿ ಯಾವ ಕಾರಣಕ್ಕಾಗಿ ಸುಮಂತ್ ಅನ್ನುವಂತಹ ಯುವಕ ಸಾವನ್ನಪ್ಪಿದ್ದಾನೆ. ಇಲ್ಲಂತ ಹೇಳಿದ್ರೆ ಇಂಥ ಅನುಮಾನಗಳು ಸುತ್ತುತ್ತಾನೆ ಇರುತ್ತೆ, ಊಹಾಪೋಹಗಳು. ನಾಳೆ ಏನಾದ್ರೂ ಫ್ಯಾಮಿಲಿಯವರಿಗೆ ಇದರಿಂದಾಗಿ ಹೆಚ್ಚು ಕಮ್ಮಿ ಆದ್ರೆ ನೇರ ಸರ್ಕಾರನೇ ಹೊಣೆಯಾಗುತ್ತೆ.